ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ವಿಶ್ವಂಭರಾಂ ಘನತರಾಂ ವಿಭೂರಿಯತ್ನೈ ನಿರ್ಭಿದ್ಯತ್ಪದಮುಪೇತ್ಯವಲೀಂದ್ರಗೇಹಾತ್ ಹಾಸ್ತೆ ತ್ರಿವಿಕ್ರಮತನರುಹರಿರದ್ವಿತೀಯ ಸಾತ್ವಾರಕೇಚಿತಪುಮರ್ತಕರೀ ಪುರೀನಃ ಸತ್ಯಾಸ್ತುತ್ಯ ವಿರಕ್ತ್ಯ ಭಜದಮರಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯ ಮತ್ಯಲ್ಪಭೃತ್ತೇಷ್ವಪಿ ಪುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಮಂತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ಮನಸೇ ತತಕಥಾ ವಿಸ್ಮೃತೋ ಸ್ಮಾರಕಾಯ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಸತ್ಯಾಯ ಶುದ್ಧವಿದ್ಯಾಯ ಉದ್ಧರಾಜಾಯ ಚ ನಮೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ಮಮ. ಸಾಧಿತಾಗಿಲ ಸತ್ತತ್ವಂ ಬಾಧಿತಾಗಿಲ ಧರ್ಮಿತಂ ಬೋಧಿತಾಗಿಲ ಸನ್ಮಾರ್ಗಂ ಮಾಧವಕ್ಕೇತಿಂ ಭಜೆ. ಅಪಾದಮೋಡಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ವಿಘ್ನಾ ಪುನಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ಥಸ್ವಶೇ ಸನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದೃಪತರೇ ಧರ್ಮಾತ್ಯಕ್ಲಾಸಸಾಧಿನೀಭೂತೆ. ಶ್ರೀ ಶ್ರೀನಿವಾಸ ಕಲ್ಯಾಣೇ ಅಸ್ಯ ಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ವೇದವ್ಯಾಸ ದೇವರು ಅಪೌರುಷೀಯವಾಗಿರ್ತಕ್ಕಂತಹ ವೇದಗಳ ವಿಭಾಗವನ್ನು ಮಾಡುತ್ತಾ ತನ್ನ ನಿರ್ಣಾಯಕವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳನ್ನು ಸಜ್ಜೀವರಾಶಿಗಳ ಉದ್ಧಾರಕ್ಕೋಸ್ಕರವಾಗಿ ನೆನೆ ಮಾಡಿಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಮಂದಾಧಿಕಾರಿಗಳಿಗೂ ಸಹಿತ ಉಪಯೋಗವಾಗತಕ್ಕಂತಹ ರೀತಿಯಲ್ಲಿ ಅವರ ಮಹಿಮೆಯನ್ನ ಅನೇಕ ಕಥೆಗಳ ಮುಖಾಂತರವಾಗಿ ನೆನೆ ತಿಳಿದುಕೊಂಡು ಸಜೀವರಾಶಿಗಳು ಉದ್ಧಾರವನ್ನ ಆಗುವಂತಹವರಾಗಬೇಕು ಅಂತ ಹೇಳಿ ಪುರಾಣವನ್ನೆಲ್ಲ ರಚನೆ ಮಾಡಿಕೊಟ್ರು. ಇಂತಹ ಯಾವ ಪುರಾಣ ಎಷ್ಟು ಇದ್ದಾವೆ ಅಂತ ಹೇಳಿದ್ರೆ 18 ಪುರಾಣ ಮತ್ತೆ ಉಪಪುರಾಣದಿಂದ ಯುಕ್ತವಾಗಿರ್ತಕ್ಕಂತಹದ್ದು. ಇಂತಹ ಎಲ್ಲ ಪುರಾಣದಲ್ಲಿಯೂ ಸಹಿತ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ, ಕ್ಷೇತ್ರಗಳ ವರ್ಣನೆ ಮಾಡ್ತಾ ಇದ್ದಾರೆ, ವ್ರತಗಳ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಕ್ಷೇತ್ರಗಳಿಗೆ ಹೋಗ್ತಾರೆ, ಅಲ್ಲಿರತಕ್ಕಂಥ ಭಗವಂತನ ಮೂರ್ತಿಯನ್ನು ಹೇಗೆ ಚಿಂತನೆ ಮಾಡಬೇಕು, ಅಲ್ಲಿ ಭಗವಂತ ಹೇಗೆ ಬಂದು ನೆಲೆಸ್ತಾ ಇದ್ದಾನೆ, ಇದು ಎಲ್ಲ ವಿಷಯವನ್ನು ಸಹಿತ ಅಲ್ಲಿ ವಿಶದವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತಿರುಪತಿಯ ಕ್ಷೇತ್ರವನ್ನ ಒಂದು ಪುರಾಣ ಅಲ್ಲ, 2 ಪುರಾಣ ಅಲ್ಲ, 12 ಪುರಾಣದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಹಿಂದೆ ಮುದ್ರಿತವಾದಂತಹದ್ದು. ಅದರಲ್ಲಿ ಅನೇಕ ಭಗವದ್ಭಕ್ತರು ಭಗವಂತನನ್ನು ಸ್ತೋತ್ರ ಮಾಡಿರ್ತಕ್ಕಂಥದ್ದಿದ್ದಾವೆ. ಆ ಕ್ಷೇತ್ರದಲ್ಲಿ ಅನೇಕ ತೀರ್ಥಗಳು ಇದ್ದಾವೆ. ಷಟ್ಷಷ್ಟಿ ಕೋಟಿ ತೀರ್ಥಾನ್ಯತ್ರ ನಗೋತ್ತಮೆ ಮುಕ್ತಿದಾ ಸಪ್ತೈವ ಸದ್ಯ ಕೈವಲ್ಯದಾಯಕ ಅಂತ ಹೇಳಿಬಿಟ್ರು. 66 ಕೋಟಿ ತೀರ್ಥಗಳಿದ್ದಾವಂತೆ. ಅದರಲ್ಲಿ 7 ಸದ್ಯ ಕೈವಲ್ಯದಾಯಕ. ಅದರ ಸ್ನಾನ ಮಾಡಿಬಿಟ್ರೆ ಇಮಿಡಿಯೇಟ್ ಆಗಿ ಮೋಕ್ಷಾನೆ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಮೋಕ್ಷ ಅಂತಂತ ಹೇಳಿದ್ರೆ ಏನು ಅನ್ನೋದನ್ನು ನಿನ್ನೆ ದಿವಸ ನಾನು ಉಪನ್ಯಾಸದಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಅಂದ್ರೆ ಆ 7 ತೀರ್ಥಗಳಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ, ಕುಮಾರತೀರ್ಥ, ಪಾಪನಾಶನ, ಆಕಾಶಗಂಗೆ ಮತ್ತೆ ತುಮ್ಮೂರು ತೀರ್ಥ, ಹೀಗೆಲ್ಲ ವರ್ಣನೆಯನ್ನು ಮಾಡ್ತಾರೆ. ಕಪಿಲ ತೀರ್ಥ ಮೊದಲಾಗಿರ್ತಕ್ಕಂಥದ್ದು ಅನೇಕ ಇದ್ದಾವೆ. ಆ ತುಮ್ಮೂರು ತೀರ್ಥ ಎಂಬತಕ್ಕಂತಹದ್ದು ಸಹಿತ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ತೀರ್ಥ. ಅದಕ್ಕೆ ಮೊದಲು ಘೋಣತೀರ್ಥ ಅಂತ ಹೇಳಲು ಸಹಿತ ಹೆಸರಿದ್ದಂತಹದ್ದು. ಆಮೇಲಿಂದ ತುಮ್ಮೂರು ತೀರ್ಥ ಅಂತ ಹೇಳಿ ಪ್ರಖ್ಯಾತವಾಗುತ್ತಾ ಇದೆ. ಇದರ ಎಲ್ಲದರ ಸನ್ನಿಧಾನವನ್ನ ಭಗವಂತ ಒಂದು ತೀರ್ಥದಲ್ಲಿ ಇಡ್ತಾ ಇದ್ದಾನೆ. ಅದು ಯಾವುದು ಅಂತ ಹೇಳಿದ್ರೆ ಸ್ವಾಮಿ ಪುಷ್ಕರಣಿ ಅಂತ ಹೇಳ್ಬಿಟ್ಟು
ಅದಕ್ಕೆ ಧನುರ್ಮಾಸಿ ಸಿತೆ ಪಕ್ಷೆ ದ್ವಾದಶ ಮರುಣೋದಯೇ ದೇವಾಹ 33 ಕೋಟಿ ದೇವತೆಗಳು ಸಹಿತ ಮಜ್ಜನ ಕಾಂಕ್ಷಿಣಾಹ ಅದ್ರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರಂತೆ. ಏನಾಗ್ತದೆ, ನಮ್ಗೆ ಯಾರು ಕಾಣಿಸೋದೇ ಇಲ್ವಲ್ಲ ಅಂತ ಹೇಳಿದ್ರೆ ನಮಗವ್ರು ಕಾಣಿಸುವಂಥದ್ದಲ್ಲ, ಅದೇ ಅವ್ರಿಗೆ ನಾವು ಕಾಣಿಸ್ತಾ ಇರ್ತೀವಿ. ವಾದರಾಜ ಗುರು ಸಾರ್ವಭೌಮರು ಒಂದು ಮಾತು ಹೇಳ್ತಾರೆ, ಅಹಂ ಅರುಣೋದಯ ವೇಳಾಯ, ನಾನು ಅರುಣೋದಯ ವೇಳೆಯಲ್ಲಿ ಧವಳಗಂಗಾ ಸಮಾಸಾಧ್ಯ ಧವಳಗಂಗೆ ತೀರ್ಥಕ್ಕೆ ಬಂದು ನಾನು ಅಲ್ಲಿ ಸ್ನಾನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೊತೆ ಒಳಗಡೆಗೆ ಅನೇಕ ದೇವತೆಗಳು ಮುನಿಗಳು ಸಹಿತ ಬರ್ತಾರೆ ಇದ್ದಾರೆ. ಬಂದು ನನ್ನ ಜೊತೆಯಲ್ಲಿ ಸ್ನಾನ ಮಾಡುವಾಗ ಮನುಷ್ಯರ ಒಂದು ಸ್ಪರ್ಶನ ಎಂಬತಕ್ಕಂಥದ್ದಾಗತ್ತೆ, ಅವರ ಮಾತೆಲ್ಲ ನನಗೆ ಕೇಳಿಸತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವರೇ ಬರಬೇಕು ಅಂತ ಹೇಳಿದ್ರೆ ನನ್ನ ವೃಂದಾವನಗತವಾಗಿರ್ತಕ್ಕಂತಹ ಹಯವದನನ್ನ ಪೂಜೆಯನ್ನು ಮಾಡಲಿಕ್ಕೋಸ್ಕರವಾಗಿದ್ದಾನೆ ಅವರೆಲ್ಲ ಮುನಿಗಳು ಬರ್ತಾ ಇದ್ದಾರೆ. ನಾನು ಸಹಿತ ಹಯವದನನ್ನ ಪೂಜೆಯನ್ನ ಮಾಡುವಂತಹವನಾಗಿ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಅವರೆಲ್ಲ ಬರ್ತಾರೆ. ಬಂದಾಗ ಮನುಷ್ಯರುಗಳ ಒಂದು ಸ್ಪರ್ಶನ ಮತ್ತೆ ಅವರು ಏನೇನು ಮಾತಾಡ್ತಾರೆ ಅದನ್ನೆಲ್ಲವನ್ನು ಸಹಿತ ನಾನು ಕೇಳ್ತೀನಿ ಅಂತಂದು. ಅದು ಅದ್ಯಾಪಿ ನಡೆಯತಕ್ಕಂತಹದ್ದು. ನಾವು 8 ಗಂಟೆಗೆ ಹೋಗಿ ಸ್ನಾನ ಮಾಡ್ತು ಅಂತ ಹೇಳಿದ್ರೆ ಏನಾಗತ್ತಲ್ಲಿ, ಆಗೋದೇ ಇಲ್ಲ. ಅಂದ್ರೆ ನಾವು ಅವರನ್ನ ನೋಡ್ತೀವೋ ಇಲ್ವೋ, ಜ್ಞಾನಿಗಳನ್ನ ನೋಡ್ತೀವೋ ಇಲ್ವೋ, ಜ್ಞಾನಿಗಳು ನಮ್ಮನ್ನ ನೋಡ್ತಾರೆ. ಹಾಗೆ ಆ ತುಂಬುರು ತೀರ್ಥವೇ ಮೊದಲಾಗಿರ್ತಕ್ಕಂತಹ ಅನೇಕ ತೀರ್ಥಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ತೀರ್ಥಗಳ ಒಂದು ಸನ್ನಿಧಾನ ಎಂಬತಕ್ಕಂಥದ್ದು ಸ್ವಾಮಿ ಪುಷ್ಕರಣಿಯಲ್ಲಿದೆ ಅಂತ ಹೇಳಿಬಿಟ್ರು. 3 ದುರ್ಲಭವಾಗಿರತಕ್ಕಂಥದ್ದು ಅಂತ ಹೇಳಿದ್ರು. ಒಂದು ಸ್ವಾಮಿ ಪುಷ್ಕರಣಿಯ ಸ್ನಾನ, ವರಾಹ ದೇವರ ದರ್ಶನ, ಇನ್ನ ಆ ಗರ್ಭಗುಡಿ ಒಳಗಡೆಗೆ ಒಂದು ತೀರ್ಥ ಇದೆ, ಆ ತೀರ್ಥದ ಒಳಗಡೆಗೆ ಸ್ನಾನವೂ ಸಹಿತ ದುರ್ಲಭ ಅಂತ ಹೇಳಿದ್ರು. ವಿರಜಾ ತೀರ್ಥ ಅಂತ ಹೇಳಿ ಕರೀತಾ ಇದ್ದಾರೆ ಅದನ್ನ. ಅದು ಹಿಂದೆ ಯಾರೋ ರಿಸರ್ಚ್ ಮಾಡಿದಂತಹವರು ಅದನ್ನ ಬರೆದಿದ್ದಾರೆ. ಹಿಂದೆಲ್ಲನೂ ಸಹಿತ ಆ ತೀರ್ಥವನ್ನು ತೆಗೆದುಕೊಂಡು ಪ್ರೋಕ್ಷ ಮಾಡೋದು, ಕೊಡೋದು, ಅದನ್ನು ಕುಡಿಯೋದೆಲ್ಲ ಮಾಡ್ತಾ ಇದ್ದರಂತೆ. ಅದು ಯೋಗ್ಯರಿಗೆ ಸಿಗ್ತಾ ಇತ್ತು. ಬರ್ತಾ 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 ಬರೀ ಯೋಗ್ಯರೇ ಇರ್ತಾರೇನೋ ಅಂತ ಹೇಳಿದ್ರೆ ಅದರ ಜೊತೆ ಒಳಗಡೆಗೆ ಆ ಸೇರಿಸ್ಕೊಳ್ಳುವಂಥವ್ರು ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಚೇಳುಗಳು ಬರೋದಕ್ಕೆ ಪ್ರಾರಂಭ ಆಗ್ಬಿಡುತ್ತಂತೆ. ಇವತ್ತು ಸಹಿತ ತಿಮ್ಮಪ್ಪ, ತಿರುಪತಿಯ ತಿಮ್ಮಪ್ಪ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರೊಳಗಡೆಗೆ ನೀವು ನೋಡ್ಬೋದು. ಅಂದ್ರೆ ಆ ತೀರ್ಥವನ್ನ ಇವತ್ತಿನ ಯಾರು ಸಹಿತ ಮುಟ್ಲಿಕ್ಕೆ ಆಗೋದೇ ಇಲ್ಲ. ಅದು ಇವತ್ತು ಪೂರ್ಣ ಬಂದ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಇದು 3 ದುರ್ಲಭವಾಗಿರತಕ್ಕಂಥದ್ದು ಅಂತ ಹೇಳ್ತಿದ್ದಾರೆ. ಅಲ್ಲ, ವರಾದೇವರ ದರ್ಶನ ಯಾಕೆ ದುರ್ಲಭ ಅಂತ ಹೇಳಿದ್ರೆ, ಇವನು ಕ್ಯೂ ಕಾಂಪ್ಲೆಕ್ಸ್ ಒಳಗಡೆಗೆ ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸಿರೋದಿಲ್ಲ, ಏನಿಲ್ಲ. ಇಲ್ಲಿ ಪರವಾಗಿಲ್ಲ, ಹಿಂಗೆ ಅಂದ್ಬಿಟ್ಟಿದ್ದೆ ದರ್ಶನ ಮಾಡ್ಕೊಂಡು ಸಾಕು, ಸೀದಾ ಹೊರಟ್ಬಿಡೋಣ ಅಂತ ಹೇಳಂತಾರೆ. ಅದಕ್ಕೆ ದುರ್ಲಭವಾಗಿರ್ತಕ್ಕಂಥದ್ದು ವರಾಹದೇವರ ದರ್ಶನ ಅಂತ ಹೇಳಿದ್ರು. ಆ ಸ್ವಾಮಿ ಪುಷ್ಕರಣಿಯ ಒಂದು ತೀರ್ಥವೂ ಸಹಿತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಎಲ್ಲ ತೀರ್ಥಗಳ ಸನ್ನಿಧಾನ ಎಂಬತಕ್ಕಂಥದ್ದು ಆ ತೀರ್ಥದಲ್ಲಿದೆ ಅಂತ ಹೇಳಿದ್ರು. ಆ ತೀರ್ಥದ ಮಹಿಮೆ ಎಂಬತಕ್ಕಂಥದ್ದನ್ನ ಒಂದು ಚೂರು ನಾವು ಚಿಂತನೆಯನ್ನು ಮಾಡುವಂಥವರಾಗೋಣ. ಸರಸ್ವತೀ ದೇವಿಯರು ಭಗವಂತನನ್ನ ಕುರಿತು ತಪಸ್ಸು ಮಾಡಿದರಂತೆ. ತಪಸ್ಸು ಮಾಡಿದಂತಹ ಸಂದರ್ಭದಲ್ಲಿ ಇನ್ನೇನು ಭಗವಂತ ಇನ್ನೂ ಪ್ರತ್ಯಕ್ಷನಾಗಿಲ್ಲ. ತತ್ಪೂರ್ವದಲ್ಲಿ ಪುಲಸ್ತ್ಯ ಋಷಿಗಳು ಬರ್ತಾ ಇದ್ದಾರೆ. ಒಂದರ್ಥದಲ್ಲಿ ಮಗನೂ ಆಗಬೇಕು ಅವರು, ಬ್ರಹ್ಮದೇವರ ಮಕ್ಕಳು. ಆಗ ಅವರು ಬಂದ ಸಂದರ್ಭದೊಳಗಡೆಗೆ ಸರಸ್ವತೀ ದೇವಿಯರು ಗೌರವ ಕೊಡಲಿಲ್ಲ ಅಂತ ಹೇಳಿ ಶಾಪ ಕೊಡ್ತಾ ಇದ್ದಾರೆ. ಯಾವ ಉದ್ದೇಶವನ್ನ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದೀರೋ ಅದು ಫಲಕಾರಿಯಾಗೋದು ಬೇಡ ಅಂತ ಹೇಳಿ ನೋಡಿ, ಇಂಥ ಸ್ಥಿತಿ ಬಂತು. ಆ ಕಾಲದಲ್ಲಿ ಸರಸ್ವತಿ ದೇವಿ ಶಾಪವನ್ನು ಕೊಡ್ತಾ ಇದ್ದಾರೆ, ನಿನ್ನ ವಂಶದೊಳಗಡೆಗೆ ದುಷ್ಟರು ಹುಟ್ಕೊಳ್ಳಿ. ಅಷ್ಟೊತ್ತಿಗಾಗಲೇ ವಿಶ್ವವಸ್ತುಗಳು ಅವತಾರ ಮಾಡಿಬಿಟ್ಟಿದ್ರು. ಇಂಥ ಅವ್ರಿಗೆ 2 ಹೆಂಡತಿಯರು, ಇಡಿಬೇಲೆ ಮತ್ತೆ ಕೇಶಿನಿ ಎಂಬತಕ್ಕಂತಹವರು. ಆ ಇಡಿಬೇಲೆ ಎಂಬತಕ್ಕಂತಹ ಅವರಲ್ಲಿ ಕುಬೇರರ ಅವತಾರ ಆಗಿತ್ತು. ಇದಾದ ನಂತರದೊಳಗಡೆಗೆ ಅವರಲ್ಲಿ ಬಂದಿರತಕ್ಕಂತಹ ಅವರನ್ನೇ ಪೌಲಸ್ತ್ಯ ಅಂತ ಹೇಳಿ ಕರೆಸಿಕೊಂಡಿರತಕ್ಕಂಥವರು ರಾವಣ, ಕುಂಭಕರ್ಣ ಅಂತ ಹೇಳಿ.
ಆದರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪುಲಸ್ತ್ಯ ಋಷಿಗಳು, ಅಮ್ಮ ನೀನು ಸಣ್ಣ ಕೂಸಿನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗೆ, ಅನುಗ್ರಹ ಮಾಡುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಹೇಳಿದ್ರಂತೆ, ಯೋಚನೆ ಮಾಡಬೇಡಿ, ಇಬ್ಬರು ದುಷ್ಟರಾಗಿತ್ತು ಅಂದ್ರೆ ಮೂರನೆಯವರು ಒಳ್ಳೆ ಭಗವದ್ಭಕ್ತರಾಗಿರ್ತಾರೆ ಅಂತಂದ್ರಂತೆ. ಅವರೇನೆ ವಿಭೀಷಣರು. ಆದರೆ ಅವರು ಕೊಟ್ಟಂತ ಶಾಪ ಎಂಬತಕ್ಕಂತಹದ್ದು ನಡೀತು. ಅವರು ಯಾವ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ರು ಅಂದ್ರೆ, ಸರಸ್ವತಿ ದೇವಿಯರು ಎಲ್ಲಾ ನದಿಗಳಲ್ಲಿಯೂ ಸಹಿತ ಶ್ರೇಷ್ಠತ್ವ ನನಗೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದರಂತೆ. ಅದು ಫಲಕಾರಿಯಾಗಲಿಲ್ಲ. ಬೇಸರವಾಯಿತು ಪಾಪ ಮನಸ್ಸಿಗೆ. ಭಗವಂತ ಪ್ರತ್ಯಕ್ಷನಾದ, ಕೇಳ್ತಾ ಇದ್ದಾರೆ ಏನು ತಪಸ್ಸು ಮಾಡಿದಂತಹದ್ದು ಅಂತ ಹೇಳಿ. ಭಗವಂತ ಸರ್ವಜ್ಞ ಶಿಖಾಮಣಿ ಆದರೂ ಸಹಿತ ಅವರ ಬಾಯಿಂದ ಏನು ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಆ ಕಾಲದಲ್ಲಿ ಹೇಳ್ತಾ ಇದ್ದಾರೆ, ನಾನು ಎಲ್ಲ ನದಿಗಳಲ್ಲಿಯೂ ಸಹಿತ ಶ್ರೇಷ್ಠತ್ವವನ್ನು ಪಡಿಬೇಕು ಅಂತ ಹೇಳಿದ್ದೆ, ಅದು ಆಗಲಿಲ್ಲ, ಏನ್ ಮಾಡೋದು ಅಂತ. ಆಗ ಭಗವಂತ ಬಹಳ ಬುದ್ಧಿವಂತ, ಏನೇ ಸಮಸ್ಯೆ ಬಂದರೂ ಸಹಿತ ಎಲ್ಲವನ್ನು ಸಹಿತ ಪರಿಹಾರವನ್ನ ಮಾಡ್ತಾ ಇದ್ದಾನೆ. ಆವಾಗ ಭಗವಂತ ಹೇಳ್ತಾ ಇದ್ದಾನೆ, ನದಿಗಳಲ್ಲಿ ಶ್ರೇಷ್ಠತ್ವ ಬರೆದಿದ್ರೂ ಸಹಿತ ಪರವಾಗಿಲ್ಲ, ಎಲ್ಲಾ ನದಿಗಳ ಸನ್ನಿಧಾನ ಉಗಮ ಸ್ಥಾನ ನಿನ್ನಲ್ಲೇ ಆಗಬೇಕು ಅಂತ ನೋಡಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ. ಅಂದ್ರೆ ಇವತ್ತಿನ ದಿವಸ ನದಿಗಳಲ್ಲಿನ ಶ್ರೇಷ್ಠತ್ವ ಯಾವುದಕ್ಕೆ ಅಂತ ಹೇಳಿದ್ರೆ ಗಂಗಾ ನದಿಗೇನೆ. ನದಿ ತಾರತಮ್ಯ ಸ್ತೋತ್ರ ಅಂತ ಹೇಳಿ ನಮ್ಮ ರಾಯರು ಬರೆದಿದ್ದಾರೆ. ಅನೇಕ ದಾಸರಾಯರುಗಳು ಸಹಿತ ಪದಪದ್ಯ ಸುಳಾದಿಗಳಲ್ಲಿ ವರ್ಣನೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಹೀಗೆ ಆ ಗಂಗಾದೇವಿಗೆ ಒಂದು ದೊಡ್ಡ ಸ್ಥಾನ ಬರ್ತಾ ಇದೆ. ಆದರೆ ಇಂತಹ ಗಂಗಾ ನದಿಗಳ ಉಗಮ ಸ್ಥಾನ ಎಂಬತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ಪುಷ್ಕರಣಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ 66 ಕೋಟಿ ತೀರ್ಥಗಳ ಒಂದು ಉಗಮ ಸ್ಥಾನ ಅಲ್ಲೇ ಆಗ್ತಾ ಇದೆ. ಏನಾಚಾರ್ಯ ನಮ್ದಲ್ಲಿ ಕಾಣಿಸೋದೇ ಇಲ್ಲ ಅಂತಂತ ಹೇಳ್ತು ಅಂದ್ರೆ ಅದು ಅಲ್ಲಿ ಹೆಡ್ ಆಫೀಸ್ ಇದ್ದಂತೆ, ಅದರ ವ್ಯಕ್ತವಾಗತಕ್ಕಂಥದ್ದು ಬೇರೆ ಕಡೆಯಲ್ಲಿ. ಮಳೆಗಾಲದಲ್ಲಿ ದಾರಿಯಲ್ಲಿ ಹೋಗುವಾಗ ಸಣ್ಣ ಸಣ್ಣ ಝರಿಗಳು ಬರ್ತಾ ಇರುತ್ತೆ. ಅದೆಲ್ಲ ಯಾವುದೋ ನೀರು ಬರ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋದಲ್ಲ. ಆ ಕಾಲದಲ್ಲಿ ಅಭಿವ್ಯಕ್ತಿ ಆಗುವಂತಹದ್ದು ನಂತರದೊಳಗಡೆಗೆ ಅದು ಹಾಗೆ ಅದೃಶ್ಯವಾಗುವಂಥದ್ದು. ಕೆಲವರಿಗೆ ಮಾತ್ರ ಕಾಣಿಸುತ್ತೆ, ಎಲ್ರಿಗೂ ಸಹಿತ ಕಾಣಿಸುವಂಥದ್ದಲ್ಲ. ಕಾಯರಸಾಯನ ತೀರ್ಥ ಅಂತ ಹೇಳಿದೆ ಅಲ್ಲೊಂದು. ಸುಮಾರು ತೀರ್ಥಗಳ ವರ್ಣನೆಯನ್ನ ಮಾರ್ಕಂಡೇಯ ಪುರಾಣ ಮೊದಲಾಗಿರ್ತಕ್ಕಂತಹ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಆ ಕಾಯರಸಾಯನ ತೀರ್ಥ ಅಂತ ಹೇಳಿದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ತೆಂಗಿನಕಾಯಿ ತುರಿಯೆಲ್ಲ ಹಾಕಿರುವಂತ ರಸಾಯನ ತೀರ್ಥ ಅಂತ ಹೇಳಿ. ಖಂಡಿತ ಹಾಗೆಲ್ಲ ಅಲ್ಲ. ಕಾಯ ರಸ ಆಯನ ತೀರ್ಥ. ಕಾಯ ಅಂದ್ರೆ ದೇಹ, ಇದಕ್ಕೆ ರಸ ಸತ್ವವನ್ನ ತಂದು ಕೊಡತಕ್ಕಂತಹದಕ್ಕೆ ಕಾಯ ರಸಾಯನ ತೀರ್ಥ ಅಂತ ಹೇಳಿ. ಇಲ್ಲಿ ಯಾವ ವ್ಯಕ್ತಿ ಹೋಗಿ ಸ್ನಾನವನ್ನ ಮಾಡುತ್ತಾನೋ ಅಂತಹ ವ್ಯಕ್ತಿ ವೃದ್ಧಾಪ್ಯದಲ್ಲಿದ್ದರೂ ಸಹಿತ ಅವರು 18 ವರ್ಷದ ಹುಡುಗನಿಗೆ ಏನು ಶಕ್ತಿ ಬರುತ್ತೋ ಆ ಶಕ್ತಿ ಬಂದ್ಬಿಡುತ್ತಂತೆ. ಅಂದ್ರೆ ಇಂತಹ ರೀತಿಯಲ್ಲಿರತಕ್ಕಂತಹ ತೀರ್ಥಗಳೆಲ್ಲ ಅಲ್ಲೆಲ್ಲ ಇದ್ದಾವೆ. ಇನ್ನು ಕುಮಾರ ತೀರ್ಥ ಇದ್ದಾವೆ, ಪಾಂಡು ತೀರ್ಥ ಇದ್ದಾವೆ, ಸನಕ ಸನಂದನ ತೀರ್ಥ ಇದ್ದಾವೆ, ತುಂಬೂರು ತೀರ್ಥ, ಹೀಗೆಲ್ಲ ಬೇಕಾದಷ್ಟು ಇದ್ದಾವೆ. ಇದರ ಎಲ್ಲದರ ಉಗಮ ಸ್ಥಾನ ಎಂಬತಕ್ಕಂತಹದ್ದು ಸ್ವಾಮಿ ಪುಷ್ಕರಣಿಯಲ್ಲಿ ಅಂತ ಹೇಳ್ತಿದ್ದಾರೆ. ಸಾಕ್ಷಾತ್ ಭಗವಂತನ ಪಾದವನ್ನ ತೊಳೆದಿರತಕ್ಕಂತಹದ್ದು. ಇಂತಹ ಒಂದು ಸ್ವಾಮಿ ಪುಷ್ಕರಣಿ ಎಂಬತಕ್ಕಂಥದ್ದರಲ್ಲಿ ಸ್ನಾನ ಎಂಬತಕ್ಕಂಥದ್ದನ್ನು ಮಾಡಿ ಪಿತೃದೇವತೆಗಳಿಗೆ ಅವರ ಉದ್ದೇಶವನ್ನು ಮಾಡಿ ಶ್ರಾದ್ದಾದಿಗಳನ್ನು ಮಾಡಿಬಿಡ್ತು ಅಂದರೆ ವಿಶೇಷವಾಗಿರ್ತಕ್ಕಂಥ ಫಲ ಎಂಬತಕ್ಕಂಥದ್ದನ್ನು ಪಡೀತಾ ಇದ್ದಾರಂತೆ. ಇಂತಹ ಸ್ವಾಮಿ ಪುಷ್ಕರಣಿಯ ಒಂದು ವಿಷಯವನ್ನು ಸಹಿತ ಪುರಾಣಗಳಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ತುಂಬುರು ತೀರ್ಥದ ಒಂದು ವಿಷಯವನ್ನು ಹೇಳ್ತಾರೆ. ಅದಕ್ಕೆ ಮೊದಲು ಘೋಣತೀರ್ಥ ಅಂತ ಹೇಳಿ ಹೆಸರಿತ್ತು. ಒಮ್ಮೆ ನಾರದರು ಮತ್ತೆ ತುಂಬುರು ಇಬ್ಬರು ಸಹಿತ ಗಾನವನ್ನು ಮಾಡ್ತಾ 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 ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇದ್ದಾರಂತೆ. ಮಾಡಿದ ಸಂದರ್ಭದಲ್ಲಿ ತಿರುಪತಿಯ ಕ್ಷೇತ್ರದ ಮೇಲ್ಭಾಗಕ್ಕೆ ಬಂದಿದ್ದಾರೆ. ನಾರದರು ಅಲ್ಲಿ ನಿಂತು ಬಿಟ್ರು. ತುಂಬುರರು ಕೇಳ್ತಾ ಇದ್ದಾರೆ, ಸ್ವಾಮಿ ಯಾಕೆ ಇಲ್ಲಿ ನಿಂತ್ರಿ ಅಂತೇಳಿ. ಈ ಕ್ಷೇತ್ರ ಇದೆಯಲ್ಲ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದ ಮೇಲೆ ನಾವು ಇವತ್ತು ದಿವಸ ನಿಂತಿದ್ದೀವಿ ಅಂತ ನಮ್ದು. ಯಾಕೆಂದ್ರೆ ಅವರು ಕೆಲವು ಲೋಕದ ಒಂದು ವಿಷಯವನ್ನು ಚಿಂತನೆಯನ್ನ ಮಾಡಿದ್ದರಂತೆ. ಯಾರನ್ನ ಹೊಗಳೋದು ಆ ಕೆಲಸವನ್ನ ಮಾಡಿದ್ದರಂತೆ. ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಹೇಳಿ ಕೇಳಿದ್ರು. ನಾವೊಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕುಳಿತು ತಪಸ್ಸು ಮಾಡಿ ಅಂತಂದ್ರಂತೆ ನಾರದರು. ಹಾಗೆ ಆಗಲಿ ಅಂತ ಹೇಳಿ ಅಂತರಿಕ್ಷದ ಸಂಚಾರ ಮಾಡುವಾಗ ಆ ತಿರುಪತಿಯ ಕ್ಷೇತ್ರದ ಮೇಲ್ಭಾಗಕ್ಕೆ ಬಂದಿದ್ದಾರೆ. ಬಂದಾಗ ಇದು ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರು. ಇದನ್ನು ಹೇಗೆ ನಾನು ನಂಬೋದು ಅಂತಂದು
ನಾರದರು ಮತ್ತೆ ತುಂಬುರು ಇಬ್ಬರೂ ಸಹಿತ ತಮ್ಮ ಕೈಯಲ್ಲಿ ವೀಣೆಯನ್ನು ಹಿಡಿದಿದ್ದಾರೆ. ಮಾಲತಿ ಮತ್ತೆ ಮಹತಿ ಎಂಬತಕ್ಕಂತಹ ವೀಣೆಗಳನ್ನ. ಅವರ ವೀಣೆಗೆ ಶ್ರುತಿಯನ್ನ ಇಟ್ಟಿದ್ದಾರೆ ನಾರದರು ತಮ್ಮ ವೀಣೆಗೆ. ಆ ಶ್ರುತಿಯನ್ನ ಇಟ್ಟು ಇಲ್ಲಿಂದ ಕೆಳಗಡೆಗೆ ಹಾಕಿ ಅಂತ. ಏನಾಗುತ್ತೆ ಮೇಲಿಂದ ಹಾಕ್ತು ಅಂದ್ರೆ ಅದು ಭೂಮಿಗೆ ಸ್ಪರ್ಶವಾಗಿಬಿಟ್ರೆ ಪುಡಿಪುಡಿಯಾಗಿ ಹೋಗ್ಬಿಡುತ್ತೆ. ಇವತ್ತಿಗೂ ಸಹಿತ ಸಂಗೀತಗಾರರು ಅಲ್ಲೇ ವೋಕಲನ್ನ ಹೇಳ್ತಿರುವಂತಹದ್ದು, ವೈನು ಅಥವಾ ತಂಬೂರು ಇತ್ಯಾದಿಗಳನ್ನ ತಂತಿಯ ವಾದ್ಯಗಳನ್ನೆಲ್ಲ ನುಡಿಸ್ತಾರಲ್ಲ, ಅವರು ಒಮ್ಮೆ ಕೆಳಗಡೆಗಿಟ್ಟು ಮತ್ತೆ ಅದನ್ನು ನುಡಿಸ್ಬಿಟ್ಟು ತಗೊಳ್ತು ಅಂತ ಹೇಳಿದ್ರೆ ಶ್ರುತಿ ಚೆಕ್ ಮಾಡ್ತಾರೆ. ಅಂದ್ರೆ ಕೆಳಗಡೆಗಿಟ್ಟು ಎತ್ಕೊಳ್ಳೋದ್ರೊಳಗಡೆಗೆ ವ್ಯತ್ಯಾಸ ಹೋಗ್ತಿರುತ್ತೆ. ಅಂತಹದ್ದು ಸಾವಿರಾರು ಯೋಜನ ಮೇಲೆ ಇರತಕ್ಕಂತಹ ಅಂದ್ರೆ ಎತ್ತರದ ಪ್ರದೇಶದಿಂದ ಅವರು ಆ ತಂಬೂರಿಯನ್ನ ಕೆಳಗಡೆಗೆ ಹಾಕಿದ್ರೆ, ವೀಣೆಯನ್ನು ಕೆಳಗಡೆಗೆ ಹಾಕಿದ್ರೆ ಏನಾಗಬಹುದು ಲೆಕ್ಕ ಹಾಕೊಂಡು ಸ್ವಾಮಿ ಅದೇನೋ ಕೆಳಗಡೆಗೆ ಬಂದ್ಬಿತ್ತು ಅನ್ನೋದ್ರು. ನಡೀರಿ ಅಲ್ಲೇ ಹೋಗೋಣ ಅಂತಂದ್ರು. ನಾರದರು ತುಂಬೂರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ತೆಗೆದು ನೋಡ್ರಿ ಶ್ರುತಿ ಸರಿ ಇದೆಯೋ ಇಲ್ಲವೋ ಅಂತಂದ್ರಂತೆ. ಶ್ರುತಿಯೂ ಸಹಿತ ವ್ಯತ್ಯಾಸ ಆಗಿಬಿಡುವಂತೆ. ಅಂದ್ರೆ ಇನ್ನೆಂತ ಪುಣ್ಯತಮವಾಗಿರ್ತಕ್ಕಂಥ ಸನ್ನಿಧಾನ ಇರಬೇಕಂತ ಲೆಕ್ಕ ಹಾಕೊಳ್ಳಿ. ಅಂದ್ರೆ ದೊಡ್ಡವರ ಸನ್ನಿಧಾನದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರ ಒಂದು ಸ್ವರೂಪಗತವಾಗಿರತಕ್ಕಂತಹ ಒಂದು ರಾಗದ್ವೇಷಗಳನ್ನು ಸಹಿತ ಬಿಟ್ಟುಬಿಟ್ಟಿರ್ತಾರೆ ಎಂದು. ವಾದರಾಜ ಗುರುಸಾರ್ವಭೌಮರ ಒಂದು ಚಿತ್ರವನ್ನು ಎಲ್ಲರೂ ಸಹಿತ ನೋಡಿರ್ತೀರ. ಅವರು ಹಯಗ್ರೀವ ಮಡ್ಡಿಯನ್ನ ಹಯವದನ ರೂಪಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರುವಂತಹದ್ದನ್ನ. ಅವರ ಪೀಠದ ಕೆಳಗಡೆಗೆ ಒಂದು ಇಲಿ ಇದೆ, ಅವರ ದಂಡಕಾಶಕ್ಕೆ ಒಂದು ಸರ್ಪ ಸುತ್ತುಕೊಂಡಿದೆ. ಅಷ್ಟೇ ಅದರ ಮುಂಭಾಗದಲ್ಲಿ ಆಟವಾಡ್ತಾ ಇರತಕ್ಕಂಥ ಒಂದು ಚಿತ್ರವೂ ಸಹಿತ ಇದೆ. ಅಂದ್ರೆ ಒಂದು ಇಲಿಯನ್ನ ಹಾವು ಅಟ್ಟಿಸ್ಕೊಂಡು ಬರ್ತಾ ಇದೆ. ಸ್ವಾಭಾವಿಕವಾಗಿ ಲೋಕದಲ್ಲಿ ಹೇಗಿರುತ್ತೆ, ಇಲಿ ಮತ್ತೆ ಹಾವಿನ ಒಂದು ಸಂಬಂಧ ಅದನ್ನು ಉಪಜೀವನ ಮಾಡಿಕೊಂಡೇ ಇರುವಂತದ್ದು. ಇಲಿಯನ್ನು ತಿಂದರೇನೆ ಹಾವು ಬದುಕಬೇಕು. ಆದರೆ ವಾದರಾಜ ಗುರುಸಾರ್ವಭೌಮರ ಸನ್ನಿಧಾನಕ್ಕೆ ಬಂದ ಸಂದರ್ಭದೊಳಗಡೆಗೇನೆ ಎರಡೂ ಸಹಿತ ಆಟವಾಡ್ತಾ ಇದ್ದವಂತೆ. ಅಂದ್ರೆ ದೊಡ್ಡವರ ಸನ್ನಿಧಾನಕ್ಕೆ ಬಂದು ಬಿಟ್ರೆ ತಮ್ಮ ಒಂದು ರಾಗ ದ್ವೇಷಾದಿಗಳೇನಿದ್ದಾವೋ ಅದೆಲ್ಲವೂ ಸಹಿತ ಹೊರಟೋಗಿ ಬಿಡುತ್ತವೆ. ಅಂತಹ ಒಂದು ಸನ್ನಿಧಾನ ಅದು. ಹಾಗೆ ಆ ನಾರದರು ತಮ್ಮ ವೀಣೆಗೆ ಇಟ್ಟಿರ್ತಕ್ಕಂತಹ ಒಂದು ಶ್ರುತಿಯೂ ಸಹಿತ ವ್ಯತ್ಯಾಸವಾಗ್ಲಿಲ್ಲವಂತೆ. ಆವಾಗ ಹೇಳದಂತೆ ನೀವಿನ್ನ ಹೋಗ್ಬಿಟ್ಟು ಬರ್ಬೋದು ಅಂದ್ರಂತೆ. ಬಾ ಹೊರಡೋಣ ಅಂದ್ರಂತೆ. ಇಲ್ಲ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಂದ್ರಂತೆ. ಯಾಕೆ ಅಂತಂದ್ರೆ ನಾನು ಇಲ್ಲಿಯೇ ಕುರಿತು ತಪಸ್ಸನ್ನ ಮಾಡ್ತೀನಿ ಅಂತ ಹೇಳಿದ್ರಂತೆ. ಯಾರನ್ನ ಕುರಿತು ತಪಸ್ಸು ಮಾಡ್ತೀರಾ? ನಮ್ಮಪ್ಪನ ಕುರಿತು ತಪಸ್ಸು ಮಾಡ್ತೀನಿ ಅಂತ. ಯಾರವರಪ್ಪ ಅಂದ್ರೆ ಬ್ರಹ್ಮದೇವರು. ನಾರದರು ಬ್ರಹ್ಮದೇವರ ಒಂದು ತೊಡೆಯಿಂದ ಉತ್ಪನ್ನರಾಗುತ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಅವತಾರ ಮಾಡಿರುವಂತಹದ್ದೇ ನಮ್ಮ ತುಂಬುರರು. ನೋಡ್ರಿ, ನಾರದರಿಗೆ ಮಾತ್ರ ಮನುಷ್ಯರ ಮುಖ, ಆದರೆ ತುಂಬುರರಿಗೆ ಮಾತ್ರ ಕುದುರೆಯ ಮುಖ. ವಿಶೇಷವಾಗಿ ಹಯಗ್ರೀವ ದೇವರ ಒಂದು ಅನುಗ್ರಹ, ಗಂಧರ್ವರಲ್ಲಿ ಸೇರಿರತಕ್ಕಂಥವರು. ಇಂತಹ ಅವರು ಅಲ್ಲಿಯೇ ಕುಳಿತು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅವಾಗ ಆ ಕ್ಷೇತ್ರಕ್ಕೆ ಇದ್ದಂತಹ ಹೆಸರು ಘೋಣತೀರ್ಥ ಅಂತ ಹೇಳಿ. ಘೋಣ ಅಂತ ಹೇಳಿದ್ರೆ ಈ ಕುತ್ತಿಗೆಯ ಭಾಗಕ್ಕೆ ಘೋಣ ಅಂತ ಹೇಳ್ತದೆ. ಅದೇ ಆಕಾರದಲ್ಲಿ ಇರತಕ್ಕಂಥದ್ದು. ಅದರದ್ದೆಲ್ಲ ಗೂಗಲ್ ಒಳಗಡೆ ನೋಡ್ತಂದ್ರೆ ಅದೆಲ್ಲ ಗೊತ್ತಾಗುತ್ತೆ. ಅಲ್ಲೇ ತಿರುಗಿರ್ತಕ್ಕಂಥದ್ದು. ಅಲ್ಲಿ ತೀರ್ಥದಲ್ಲಿ ಇದ್ದು ವಿಶೇಷವಾಗಿ ಬ್ರಹ್ಮದೇವರ ಒಂದು ಸ್ತೋತ್ರ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಅನುಗ್ರಹವನ್ನ ಮಾಡೋದರಂತೆ. ಅದನ್ನ ಭವಿಷ್ಯೋತ್ತರ ಪುರಾಣ ಶ್ರೀನಿವಾಸ ಕಲ್ಯಾಣದೊಳಗಡೆ ಹೇಳ್ತಾ ಇದ್ದಾರೆ. ಭಗವಂತ ತಾನು ಕಲ್ಯಾಣ ಮಹೋತ್ಸವವನ್ನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಎರಡೇ ಎರಡು ಲಗ್ನಪತ್ರಿಕೆ ಕಳಿಸದಂತೆ. ಯಾಕೆ ಪ್ರಿಂಟ್ ಪ್ರೆಸ್ ಇರ್ಲಿಲ್ವಾ ಅಂತ ಹೇಳೆಲ್ಲ ಕೇಳಕ್ ಹೋಗಬಾರ್ದು. ಆ ಇನ್ವಿಟೇಷನ್ ಅನ್ನು ಹೇಗೆ ಇಟ್ಕೋಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ಇಟ್ಕೊಳ್ಳುವಂಥವ್ರು ಮಾತ್ರ ನಾನು ಕಳಿಸ್ತೀನಿ ಅಂತಂದ್ರಂತೆ. ಒಂದು ಬ್ರಹ್ಮದೇವರಿಗೆ, ಇನ್ನೊಂದು ರುದ್ರದೇವರಿಗೆ. ಅದರಲ್ಲೆಲ್ಲ ಬೇಕಾದಷ್ಟು ತತ್ವದ ವಿಷಯಗಳಿದೆ. ಯಾಕೆ ಎರಡೇ ಲಗ್ನಪತ್ರಿಕೆಯನ್ನು ಕಳಿಸಿದ್ದು ಅಂತ ಹೇಳಲ್ಲ. ಅದೆಲ್ಲ ವಿಸ್ತಾರವಾಗಿ ಶ್ರೀನಿವಾಸ ಕಲ್ಯಾಣ ಚಿಂತನೆ ಮಾಡುವಾಗ ಹೇಳುವಂತಹ ವಿಷಯಗಳು. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಅವರ ಲೋಕವನ್ನ ಬಿಟ್ಟು ಕೆಳಗಡೆಗೆ ಲೋಕಗಳನ್ನೆಲ್ಲವೂ ಸಹಿತ ಇಳಿದು ಬರ್ತಾ ಇದ್ದಾರೆ. ಭೂಲೋಕಕ್ಕೆ ಬಂದ ಸಂದರ್ಭದಲ್ಲಿ ಶ್ರೀನಿವಾಸ ಕೇಳದನಂತೆ, ವೃದ್ಧರನ್ನ ಯಾಕೆ ಇನ್ನೂ ಸಹಿತ ಬಂದಿಲ್ಲ ಬ್ರಹ್ಮದೇವರು ಅಂತ ಹೇಳಿ. ಅವಾಗ ಹೇಳದಂತೆ, ಗಂಗಾ ತರಸಿ ತೀರ್ಥಃ, ನಿನ್ನ ಮಗ ಗಂಗಾ ನದಿಯನ್ನು ದಾಟ್ಕೊಂಡ್ ಬರ್ತಾ ಇದ್ದಾರೆ ಅಂತಂದ್ರು. ಇನ್ನೊಂದು 5 ನಿಮಿಷ ಆಯ್ತು, ಮತ್ತೆ ನೋಡಿದ್ರಂತೆ, ಯಾಕೆ ಇನ್ನೂ ಬಂದಿಲ್ಲ ಅಂತಂದ್ರಂತೆ. ಕೃಷ್ಣಾ ನದಿಯನ್ನ, ಗೋದಾವರಿಯನ್ನ ದಾಟ್ಕೊಂಡು ಬರ್ತಾ ಇದ್ದಾರೆ ಅಂತ. ಇನ್ನೊಂದು 5-10 ನಿಮಿಷ ಆಯ್ತು, ಮತ್ತೆ ಕೇಳ್ತಿದ್ದಾರೆ, ಯಾಕೆ ಇನ್ನೆಲ್ಲ ಯಾಕೆ ಹೊತ್ತಾಯ್ತು ಅಂತಂದ್ರು. ಅಲ್ಲೇ ಕೃಷ್ಣಾ ನದಿಯನ್ನ ದಾಟಿಕೊಂಡು ಬರ್ತಾ ಇದ್ದಾರೆ ಅಂತಂದ್ರು.
ಮತ್ತು ಒಂದು 5 ನಿಮಿಷ ಆದ್ರಿಂದ ಮತ್ತೆ ಕೇಳ್ತಾ ಇದ್ದಾರೆ, ಅಲ್ಲೇ ಯಾಕಿನ್ನೂ ಬರಲಿಲ್ಲ? ತುಂಬುರು ತೀರ್ಥ ಮಾಸಾಧ್ಯ ತತ್ರ ಅವಗಾಹತೆ. ತುಂಬುರು ತೀರ್ಥಕ್ಕೆ ಬಂದು ಅಲ್ಲಿ ಅವಗಾಹನವನ್ನು ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬ್ರಹ್ಮದೇವರು ಗಂಗೆಯಲ್ಲಿ ಸ್ನಾನ ಮಾಡಲಿಲ್ಲ, ಗೋದಾವರಿ ಸ್ನಾನ ಮಾಡಲಿಲ್ಲ, ಕೃಷ್ಣಾ ನದಿ ಸ್ನಾನ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಂಡ್ಬಿಡ್ಬಾರ್ದು ಯಾರು ಸಹಿತ. ಅಲ್ಲೇ ಮಾಡಿರ್ತಾರೆ. ಆದರೆ ಇಲ್ಲಿ ಪಂಕ್ತಿಯನ್ನು ನಾವು ನೋಡಬೇಕು. ಅಂದ್ರೆ ಆ ತುಂಬುರು ತೀರ್ಥಕ್ಕೆ ಒಂದು ವಿಶೇಷತೆಯನ್ನು ತಿಳಿಸಬೇಕಾಗಿದೆ. ಅಲ್ಲಿ ಹಯಗ್ರೀವ ದೇವರು ವಿಶೇಷವಾಗಿ ಸನ್ನಿಹಿತರಾಗಿರ್ತಕ್ಕಂಥ ಒಂದು ಸ್ಥಳ. ಅದಕ್ಕೋಸ್ಕರವಾಗಿನೇ ಮೊದಲು ಯಾರಿಂದ ಉಪದೇಶ? ಬ್ರಹ್ಮದೇವರಿಗೆ ಹಯಗ್ರೀವ ದೇವರಿಂದಲೇ ಉಪದೇಶ. ಹಯಗ್ರೀವ ಧಿಮಾವಿದ್ಯ ಶ್ವಸಿತ್ತೇನ ನಿಸೃತ. ಋಷಿದೇವತೆಗಳನ್ನೆಲ್ಲ ಕೂಡಿಸಿಕೊಂಡ್ರು ಹಯಗ್ರೀವ ದೇವರು. ಅವರು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ಬಿಟ್ಟು ಪಾಠ ಹೇಳಲಿಲ್ಲ, ಶಬ್ದವನ್ನು ಹೇಳಲಿಲ್ಲ. ತಮ್ಮ ಮುಖಕಮಲದಿಂದ ಬರತಕ್ಕಂಥ ಗಾಳಿಯನ್ನ ಅವ್ರ ಮೇಲೆ ಬಿಟ್ರಂತೆ. ಸಮಗ್ರವಾಗಿರತಕ್ಕಂಥ ವೇದದ ಸಮೂಹ ಅವರ ಬುದ್ಧ್ಯಸ್ಥವಾಗಿ ಬಿಡುತ್ತಂತೆ. ಹಯಗ್ರೀವ ದೇವರನ್ನ ವರ್ಣನೆ ಮಾಡ್ತಾರೆ. ಋಗ್ವರ್ಗೋ ಗಾನೇಗ್ರಗಣ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಋಗ್ವೇದವನ್ನ ಗಾನ ಮಾಡತಕ್ಕಂತಹ ನಿಪುಣ ನಮ್ಮ ಹಯಗ್ರೀವ ದೇವರು ಅಂತಿದ್ದಾರೆ. ಇಂತಹ ಹಯಗ್ರೀವ ಧಿಮಾ ವಿದ್ಯ ಶ್ವಸಿತ್ವೇನ ನಿಸೃತಾಹ. ಅದನ್ನ ಬಿಟ್ಟ ತಕ್ಷಣದೊಳಗಡೆಗೆ ಎಲ್ಲವನ್ನು ಸಹಿತ ತಮ್ಮ ಬುದ್ಧ್ಯಸ್ಥವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ವಿಷಯ ಯಾಕೆ ಹೇಳಿದೆ ಅನ್ನೋದ್ರ ಮುಂದೆ ಗೊತ್ತಾಗುತ್ತೆ. ಆನಂತರದಲ್ಲಿ ಹಯಗ್ರೀವ ದೇವರ ಸನ್ನಿಧಾನ ಎಂಬತಕ್ಕಂಥದ್ದು ಆ ತುಂಬುರು ತೀರ್ಥದಲ್ಲಿ ವಿಶೇಷವಾಗಿ ಇತ್ತಂತೆ. ಅಲ್ಲಿ ಬಂದು ನಮ್ಮ ಬ್ರಹ್ಮದೇವರು ಅವಗಾಹನವನ್ನ ಮಾಡದರಂತೆ. ಯಾಕೆಂದ್ರೆ ನನಗೆ ವಿಶೇಷವಾಗಿ ಉಪದೇಶ ಮಾಡಿರತಕ್ಕಂಥ ಒಂದು ಹಯಗ್ರೀವ ದೇವರ ಸನ್ನಿಧಾನ ಇಲ್ಲಿದೆ ಅಂತ ಹೇಳಿ ಸ್ನಾನವನ್ನ ಮಾಡಿದ್ದಾರೆ. ಸ್ನಾನವನ್ನ ಮಾಡಿ ಅಲ್ಲಿರತಕ್ಕಂತಹ ತುಂಬುರರಿಗೆ ವಿಶೇಷ ಅನುಗ್ರಹವನ್ನ ಮಾಡದರಂತೆ. ಏನು ಬೇಕು ಅಂತ ಕೇಳೋದು ಅಲ್ಲೇ ಗಾನ ಕೌಶಲ ಎಂಬತಕ್ಕಂಥ ನಮಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಗಂಧರ್ವರಿಗೆ ಬೈ ಬರ್ತ್ ಗಾನ ಬರುತ್ತೆ. ಇವತ್ತೆಲ್ಲರೂ ಸಹಿತ ಪ್ರಾಕ್ಟೀಸ್ ಮಾಡಬೇಕು ಅಲ್ವೇ. ಅದು ಅವಾಗ ಹಾಸ್ಯಕ್ಕೆ ಹೇಳುವಂಥದ್ದುಂಟು ಅಲ್ವೇ. ರಾಗ ಅನೇಕ ರಾಗಗಳಿರುತ್ತವೆ, ತಾಳಗಳೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತವೆ ಅಲ್ಲೇ. ಆದ್ರೆ ಇವನ್ ಹೇಗೆ ಅಂತಂದ್ರೆ ರಾಗ ಸರಾಗ ಅಂತೆ, ತಾಳ ಬೇತಾಳ ಅಲ್ಲೇ, ಮಟ್ಟು ಎದೆ ಮಟ್ಟು, ಗತಿ ಅದೋ ಗತಿ, ಇಂತಹದ್ದಾಗೋದು. ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಬೇಕು. ಆ ಸಂಗೀತ ಅನ್ನೋದಿದೆಯಲ್ಲ ವೇದಕ್ಕೆ ಸದೃಶವಾಗಿರತಕ್ಕಂಥದ್ದು. ಹಾಗೆ ಆ ಗಾನದ ವಿಷಯ ಎಲ್ಲವೂ ಸಹಿತ ನಮಗೆ ತಿಳಿಬೇಕು ಅಂತ ಹೇಳಿದ್ರು. ವಾಯುದೇವರ ಸೇವೆ ಮಾಡ್ರೆ ಅದು ನಿಮಗೆ ಬರುತ್ತೆ ಅಂತಂದ್ರು. ಆ ಹನುಮಂತ ದೇವರು ವಿಶೇಷವಾಗಿ ರಾಮದೇವರ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ, ಗಾನವನ್ನ ಮಾಡ್ತಾ ಇದ್ದಾರಂತೆ. ಹೀಗೆ ಆ ತುಂಬುರರ ಒಂದು ಹೆಸರನ್ನೇ ಆ ಕಾಲದೊಳಗಡೆಗೆ ಆ ತೀರ್ಥಕ್ಕೆ ಇಡ್ತಾ ಇದ್ದಾರೆ. ನಿಂದಲೇ ಪ್ರಖ್ಯಾತವಾಗಿರತಕ್ಕಂಥದ್ದು ಅಂತ ಹೇಳಿ. ಇಂತಹ ತೀರ್ಥದಲ್ಲಿ ಸ್ನಾನವನ್ನ ಮಾಡಿದರೆ ಜಾತಿ ಸ್ಮೃತಿ ಅನ್ನೋದು ಬರುತ್ತಂತೆ. ಏನಾಗ್ತಾರೆ ಜಾತಿ ಸ್ಮೃತಿ? ನಮ್ಮ ಜಾತಿ ಯಾವುದೊಂದು ಗೊತ್ತಿಲ್ವೇ? ನಾವು ಬ್ರಾಹ್ಮಣರ ಜಾತಿ ಅಂತ ಹೇಳಿ, ಅಥವಾ ಮನುಷ್ಯ ಜಾತಿ ಅಂತ ಹೇಳಿ ಅದೆಲ್ಲ ಹೇಳಿರೋದು. ಜಾತಿ ಸ್ಮೃತಿ ಅಂತಂದ್ರೆ ಅವನ ಸ್ವರೂಪ ಯಾವುದೋ ಅದು ಅಭಿವ್ಯಕ್ತಿ ಆಗತ್ತಂತೆ. ಅದು ಯಾವ ದಿವಸ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸಹಿತ ಪುರಾಣದಲ್ಲೇ ಹೇಳ್ತಾ ಇದ್ದಾರೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿವಸ, ಕಾಮನ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಅವತ್ತಿನ ದಿವಸ ಉತ್ತರ ನಕ್ಷತ್ರ ಮಧ್ಯಾಹ್ನದಲ್ಲಿ ಇರಬೇಕಂದ್ರೆ ಅಭಿಜಿನ್ ಮುಹೂರ್ತದೊಳಗಡೆಗೆ. ಆ ಸಂದರ್ಭದೊಳಗಡೆಗೆ ಸ್ನಾನವನ್ನ ಮಾಡಿದಾಗ ವಿಶೇಷವಾಗಿ ರುಜುದೇವತೆಗಳ ಒಂದು ವಿಷಯ ಎಂಬಂತಹದ್ದು ಅವರ ಬುದ್ಧ್ಯಸ್ಥವಾಗಿ ಆಗತ್ತಂತೆ. ಅಷ್ಟೇ ಅಲ್ಲದಿರ ಅವರ ಒಂದು ಸ್ವರೂಪ ಎಂಬತಕ್ಕಂಥದ್ದು ಯಾವುದು ಅಂತ ಅಭಿವ್ಯಕ್ತಿ ಆಗತ್ತಂತೆ. ನಾವಿವತ್ತು ದಿವಸ ದುರ್ಬಿನ ಹಾಕೊಂಡು ಹುಡುಕಿದ್ರು ಸಹಿತ ಒಂದು 10 ಜನ ಮಾತುರಿರಲ್ಲ ಅಲ್ಲಿ. ಎಲ್ಲೇ ತುಂಬುರು ತೀರ್ಥದಲ್ಲಿ ಸ್ನಾನಕ್ಕೆ ಹೋಗ್ಬೇಕಾಗಿದ್ರೆ ಅದು ಫಾಲ್ಗುಣ ಹುಣ್ಣಿಮೆ ದಿವಸ ಮಾತ್ರನೇ. ಬೇಕಿದ್ರೆ ಹೋಗ್ಬೋದು. ಅದು ಹೋಗೋದು ಸ್ವಲ್ಪ ಕಷ್ಟ ಸಾಧ್ಯವಾಗಿರತಕ್ಕಂಥದ್ದೇನೆ. ತಿರುಪತಿಯಿಂದ ಪಾಪನಾಶನಕ್ಕೆ ಹೋಗಬೇಕು. ಪಾಪನಾಶನದಿಂದ ಸುಮಾರು 8 ಕಿಲೋಮೀಟರ್ ನಡಿಬೇಕು. ನಡೆಯೋದು ಅಂತಂದ್ರೆ ಇಲ್ಲಿಂದ ನಾವು ಚಾಮರಾಜಪೇಟೆಗೆ ಅಥವಾ ಗಾಂಧಿ ಬಜಾರ್ಗೆ ನಡ್ಕೊಂಡು ಹೋಗ್ತೀವಲ್ಲ ಹಾಗೆ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಅರ್ಥ ಆಯ್ತಾ? ಹೀಗಿರುತ್ತೆ, ಬರೀ ನುರ್ಚಿಗಲ್ಲು. ಇಲ್ಲಿಟ್ಟ ಅಂದ್ರೆ ಜಾರೋಟೋಗ್ಬಿಡ್ತಾರೆ ಅಲ್ಲೇ. ಇನ್ನು ಬರುವಂತಹ ಸಂದರ್ಭದೊಳಗಡೆ ಹೇಗಿರುತ್ತೆ ಅಂತ ಹೇಳಿದ್ರೆ ಹೀಗಿರುತ್ತೆ. ಹಿಡಿಯೋವಾಗೇನೋ ಇಳಿದು ಬಿಡ್ತಾರೆ. ಬೆಳಗ್ಗೆ ಬೇಗ ಒಳ್ಳೆ ಹುಮ್ಮಸ್ಸು ಇರುತ್ತೆ. ವಾಪಸ್ ಬರಬೇಕಾಗಿತ್ತು ಅಂತಂದ್ರೆ 3 ಅಗ್ನಿಗಳಿರುತ್ತೆ ಅಲ್ಲಿ. 3 ಅಗ್ನಿ ಯಾವುದು ಅಂತ ಹೇಳಿದ್ರೆ ಫಾಲ್ಗುಣ ಮಾಸ ಬೇರೆ, ಅವಾಗ ಇನ್ನು ಬಿಸಿಲು ಪ್ರಾರಂಭವಾಗಿರುತ್ತೆ. ಅದೆಲ್ಲ ಬೆಟ್ಟ ಗುಡ್ಡಗಳ ಒಂದು ತಾಣ. ಅಲ್ಲಿ ಕೆಳಗಡೆಗೆ ಸುಡ್ತಾ ಇರುತ್ತೆ, ಮೇಲ್ಗಡೆಗೆ ಸೂರ್ಯನ ತಾಪ ಅದು ಸುಡ್ತಾ ಇರುತ್ತೆ. ಎಲ್ಲೂ ಅಲ್ಲಿ ಮಠ ಇಲ್ಲ. ಮಠ ಇದ್ದಿದ್ರೆ ಅಟ್ಲೀಸ್ಟ್ ಏನೋ ಒಂದಿಷ್ಟು ಊಟ ಗೀಟ ಮುಗಿಸ್ಕೊಂಡ್ ಬರ್ಬೋದಾಗಿತ್ತು.
ಏನಿಲ್ಲ ಅಲ್ಲಿ ಮಾಡಬೇಕಾದ್ರೆ ಪ್ರಕಾರವಾಗಿ ತಿರುಮಲದಲ್ಲೇ ಬಂದು ಊಟ ಮಾಡಬೇಕು. ಮಧ್ಯದಲ್ಲಿ ಏನಾನ ಸಿಗತ್ತಾ ಅಂತ ಹೇಳಿದ್ರೆ ಏನೂ ಸಿಗೋದಿಲ್ಲ ನಿಮಗೆ ಅಲ್ಲೇ. ಆದ್ರೆ ಅವತ್ತಿನ ಸಮಾಜ ತುಂಬಾ ಜನ ಬಂದಿರ್ತಾರೆ ಅಲ್ಲೇ. ತತ್ರಾಪಿ ಕುಡಿಯಾತಮ್ ಅಂತ ಹೇಳಿ ಒಂದು ಊರಿದೆ, ಇಡೀ ಊರೇ ಖಾಲಿ ಆಗ್ಬಿಟ್ಟಿರುತ್ತೆ. ದೊನ್ನೆಗಳು ಸ್ಪೆಷಲ್ ಅಲ್ಲಿ ಸಿಗೋದು, ಬಾಳೆ ದೊನ್ನೆ ಅಂದ್ರೆ ಅಡಿಕೆ ಪಟ್ಟೆ ಎಲ್ಲ ನಾನು ಹೇಳಿದ್ದು. ಬಾಳೆ ದೊನ್ನೆ ಅಲ್ಲಿ ಎಲೆಗಳೇ ದೊಡ್ಡದಾಗಿರುವಂತಹದ್ದು ಕುಡಿಯಾತಮ್ ಅಂತ ಹೇಳ್ತಿರ್ತಾರೆ. ಇಡೀ ಊರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ. ಹುಟ್ಟಿರೋ ಮಗುನ್ ಸಹಿತ ಎತ್ಕೊಂಡ್ಬರ್ತಾರೆ. ಅವ್ರು ಏನು ಶಾಸ್ತ್ರ ಅಭ್ಯಾಸ ಮಾಡಿರಲ್ಲ, ಏನೂ ಇಲ್ಲ. ಅವ್ರ ಬಾಯಲ್ಲಿ ಒಂದೇ ಬರೋದು ತುಂಬುರು ನಾರದ ಗುರುಪ್ಯೋ ನಮ ಕುಕ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಅಷ್ಟೇನೆ. ಬೇಕಾದಷ್ಟು ಅಲ್ಲೇ ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ ಎಲ್ಲಾನು ಸಹಿತ ಅಲ್ಲಿ ಹಂಚ್ತಾ ಇರ್ತಾರೆ. ಕೆಲವರು ಅಲ್ಲೇ ತಗೊಳ್ತಾ ಇರ್ತಾರೆ. ತಗೊಳಕ್ಕಾಗಲ್ಲ, ಅದ್ರಿಂದ ಕಷ್ಟ ಆಗುತ್ತೆ. ಅಂದ್ರೆ ಹೊಟ್ಟೆ ಬಹಳ ಹಸಿತಾ ಇರುತ್ತೆ, ಆ ಬಿಸಿಲು ತಡೆಯೋದಕ್ಕೆ ಆಗೋದಿಲ್ಲ. ಹತ್ಕೊಂಡು ಬರ್ತಾ ಇತ್ತು ಅಂದ್ರೆ ಯಾವಾಗ ಆಗತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹತ್ತಾನೆ, ಅದು ಕೊನೆ ಸಿಗುತ್ತೆ. ಓ ಇದೇನು ಬಂದ್ಬಿಡ್ತು ಅಂತ ಅನ್ಕೋತಾರೆ. ಮತ್ತೆ ಹಿಂಗೆ ತಿರ್ಕೊಳ್ತಾರೆ, ಮತ್ತೆ ಇನ್ನೊಂದು ಕೋಡು, ಮತ್ತೆ ಹತ್ತಬೇಕು. ಈ ರೀತಿಯಲ್ಲೇ ಆಗತಕ್ಕಂಥದ್ದು. ಇಂತಹ ಕಡೆಯಲ್ಲಿ ಭಗವಂತ ತಾನು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿವಸ ಮದುವೆ ಆದ್ಮೇಲೆ ಒಂದೊಂದು ತಿಂಗಳು ಒಂದೊಂದು ತೀರ್ಥಕ್ಕೆ ಹೋಗುತ್ತಾನಂತೆ. ಬಹಳ ಹಿಂದೆ ಆ ತೀರ್ಥಕ್ಕೆ ದೇವರು ಉತ್ಸವ ಬರ್ತಾ ಇತ್ತು. ಆದ್ರೆ ದಿವಸ ಅದೆಲ್ಲ ನಿಂತು ಹೋಗಿಬಿಟ್ಟಿದೆ. ಬೇರೆ ದಿವಸ ಯಾರು ಸಹಿತ ಹೋಗ್ಲಿಕ್ಕೆ ಹೋಗ್ಬಿಡ್ರಿ, ಬಹಳ ಕಷ್ಟಕರವಾಗಿರತಕ್ಕಂಥ ಒಂದು ಸ್ಥಳ ಅದೆಲ್ಲನೂ ಸಹಿತ. ಅದರ ಹಿಂದೆ ಮುಂದೆ ಹೋಗ್ಬೋದು. ಆದರೆ ಬೇರೆ ದಿವಸ ಸ್ನಾನ ಮಾಡ್ತು ಅಂತ ಹೇಳಿದ್ರೆ ಯಾವತ್ತೋ ಫಾಲ್ಗುಣ ಮಾಸದ ಹುಣ್ಣಿಮೆ ದಿವಸ ಬಿಟ್ಟು ಬೇರೆ ದಿವಸ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬುರು ತೀರ್ಥದ ಸ್ನಾನದ ಫಲ ಎಂಬುದು ಬರುತ್ತೆ. ಆದರೆ ಜಾತಿ ಸ್ಮೃತಿ ಇತ್ಯಾದಿಗಳು ಬರಬೇಕಾಗಿದ್ರೆ, ರುಜುದೇವತೆಗಳ ಒಂದು ರಹಸ್ಯವಾದಂಥ ವಿಷಯ ತಿಳಿಬೇಕಾಗಿತ್ತು ಅಂದ್ರೆ ಅವತ್ತಿನ ದಿವಸವೇ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಏನೋ ದೊಡ್ಡವರ ಆಶೀರ್ವಾದ ಒಂದು 10 ಸಲ ಆಯಿತು ಅಷ್ಟೇ, ಅದಕ್ಕೆ ಜಾಸ್ತಿ ಆಗ್ಲೇನಿಲ್ಲ, ನಿಲ್ಸ್ಬಿಟ್ಟು ಅದನ್ನ. ಅಂದ್ರೆ ಇಂತಹ ಒಂದು ಪುಣ್ಯತಮವಾಗಿರ್ತಕ್ಕಂತಹ ಕ್ಷೇತ್ರ. ಯಾರ್ಯಾರೋ ಆ ಕಾಲದೊಳಗಡೆಗೆ ಮಹಾದಾನಾದಿಗಳನ್ನು ಕೊಡ್ತಾರೋ ಅವರ ಪುಣ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ಯಾದಾನ ಮಾಡಿ ಅಂತ ಹೇಳ್ತಾರೆ. ನಾವು ಹೋಗ್ಬಿಟ್ಟಲ್ಲ ಫಲಾರ ಕೂಡ ಇಂದಿರ ಬರಬೇಕಾಗತ್ತೆ ಅಂತದ್ದು, ಅಲ್ಲಿ ಹೋಗಿ ಮದುವೆ ಯಾರು ಮಾಡೋಕ್ಕಾಗತ್ತೆ ಆಚಾರ್ಯ ಅಂತ ಕೇಳಿದ್ರೆ ಸೂಕ್ಷ್ಮವನ್ನ ಹೇಳ್ತಾರೆ. ಅದಕ್ಕೆ ನಚೇತ್ ಪುರಾಣ ಸಂವಿದ್ಯ ನೈವ ಸಸ್ಯ ವಿಚಕ್ಷಣ. ಅದಕ್ಕೆ ಪುರಾಣ ಹೇಳಿದನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳಿ. ಇದನ್ನೆಲ್ಲ ಪ್ರಾಚೀನರು ಮಾಡ್ತಾ ಇದ್ರು, ನಾವು ಮಾಡ್ತಿದೀವಿ ಅಂತ ಅನ್ಕೊಂಡ್ಬಿಡ್ರಿ. ಪ್ರಾಚೀನರು ಏನು ಹೇಳಿದ್ರು ಅದನ್ನ ಹೇಳ್ತಾ ಇರೋದು ನಾವು ಅಷ್ಟೇನೆ. ವ್ಯಾಸಶಿಷ್ಟಂ ಜಗತ್ಸರ್ವಂ ಅಂದ್ರಲ್ಲ ಹಾಗೆ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೊಂದು 2 ವಿಷಯವನ್ನ ಹೇಳುವಂಥದ್ದು. ಕನ್ಯಾದಾನವನ್ನ ಆ ಕಾಲದಲ್ಲಿ ಮಾಡ್ಲಿಕ್ಕಾಗಲ್ಲ, ಆದರೆ ಸಂಕಲ್ಪವನ್ನು ಹೋಗಲ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ದಿವ್ಯವಾಗಿರತಕ್ಕಂಥ ಒಂದು ಸನ್ನಿಧಾನ ತುಂಬುರು ತೀರ್ಥ ಎಂಬತಕ್ಕಂಥದ್ದು ಧಾರೆ ಎಂಬಂತಹದ್ದು ಬೀಳ್ತಾ ಇರುತ್ತೆ. ನೀವು ಅಲ್ಲಿವರೆಗೂ ಖಂಡಿತ ಹೋಗೋದಕ್ಕೆ ಆಗೋದೇ ಇಲ್ಲ. ಅಲ್ಲೇ ಸುಮಾರು ಒಂದು 300 ಜನ ಸೇರ್ಕೊಂಡಿರ್ತಾರೆ. ಅಲ್ಲೇ ಭಯ ಆಗೋಗ್ಬಿಡುತ್ತೆ. ಹೋಗೋಷ್ಟೊಳಗಡೆಗೆ ಜಾರ್ತಾ ಇರುತ್ತೆ. ಎಷ್ಟೋ ಜನ ಜಾರ್ತಾರೆ, ಕೈ ಮುಕ್ಕೊಳ್ತಾರೆ, ಕಾಲು ಮುಡ್ಕೊಳ್ತಾರೆ. ಇಷ್ಟಾಗತ್ತೆ ಅಂದ್ರೂ ಸಹಿತ ಹೋಗೋದು ಬಿಡಲ್ಲ. ಯಾಕೆಂದ್ರೆ ದೊಡ್ಡವರ ಅನುಗ್ರಹ, ಅವರ ಅಂತರ್ಯಾಮಿ ಆಗಿದ್ರೆ ಭಗವಂತನ ಅನುಗ್ರಹ ನಮಗೆ ಆಗತ್ತೆ ಎಂಬತಕ್ಕಂತಹ ಒಂದು ದೊಡ್ಡದಾಗಿರತಕ್ಕಂತಹ ಒಂದು ಆಸೆಯಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಅಲ್ಲಿ ಸ್ನಾನ ಮಾಡಿಕೊಂಡು ಬರುವಂತಹವರಾಗಬೇಕಂತ ಇಂತಹ ತುಂಬುರರು ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಜ್ಞಾನಪ್ರದಾಯಕವಾಗಿರ್ತಕ್ಕಂತಹ ಒಂದು ಸ್ಥಳ. ಹಯಗ್ರೀವ ದೇವರ ಒಂದು ವಿಶೇಷ ಸನ್ನಿಧಾನ ಎಂಬತಕ್ಕಂಥದ್ದು ಸಹಿತ ಇಲ್ಲೇ ಇರುವಂಥದ್ದು. ಇಂತಹ ತೀರ್ಥದಲ್ಲಿ ವೃಷಭ ನಾಮಕ ದೈತ್ಯ ನಿತ್ಯ ಸ್ನಾನ ಮಾಡ್ತಾ ಇದ್ದನಂತೆ. ಅತ್ರಸ್ಥ ಶೇಷ ಶೈಲೇತು ತಾಪಸಾನ್ ಅತ್ಯಭಾದಯಿತು. ಇವನು ನರಸಿಂಹಾತ್ಮಿಕಾಂ ದಿವ್ಯಾಂ ಸುಕರಾಲ ಮಧೋಮುಖೀಂ ತುಂಬುರು ತೀರ್ಥ ಸಂಜ್ಞಕ್ಕೆ ತುಂಬುರು ತೀರ್ಥದಲ್ಲಿ ಇದ್ದುಕೊಂಡು ನರಸಿಂಹ ಸಾಲಿಗ್ರಾಮವನ್ನು ಇಟ್ಟುಕೊಂಡು ದಿನಾ ಪೂಜೆ ಮಾಡ್ತಾ ಇದ್ದನಂತೆ. ಇನ್ನು ಇವತ್ತು ಸಾಯಂಕಾಲದಿಂದೆಲ್ಲ ಕಥೆ ಕೇಳ್ತೀರಾ ನೀವು. ಹೇಗೆ ಪೂಜೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಪೂಜಾ ಅಂತೆ ಸ್ವಶಿರ ಪುಷ್ಪಂ ಖಡ್ಗೇನಾಪೃತ್ಯ ಭೂಪತೆ. ಪೂಜೆ ಎಲ್ಲ ಆದ್ಮೇಲಿಂದ ಪುಷ್ಪ ಸಮರ್ಪಣೆಯನ್ನ ಮಾಡಬೇಕಂತೆ. ಅಲ್ಲ ನಾವೆಲ್ಲ ಏನ್ ಮಾಡ್ತೀವಿ, ಅಲ್ಲೇ ಪುನಃ ಪೂಜಾ ಅಂತ ಕರ್ಮಕರಿಷೆ ಚತಂ ಸಮರ್ಪಯಾಮಿ ಚಾಮನು ಸಮರ್ಪಯಾಮಿ ಜನ ಸಮರ್ಪಯಾಮಿ ದರ್ಪಣ ಸಮರ್ಪಯಾಮಿ ಆಂದೋಲಿಕಾಶ್ವರುಡ ಎಲ್ಲ ಬಾಯಲ್ಲೇನೆ ಅಲ್ಲೇ. ಆದರೆ ದೇವರು ಮೋಕ್ಷನ್ ಬರೀ ಬಾಯಲ್ಲಿ ತೋರಿಸ್ಬಾರ್ದು ಅಷ್ಟೇ. ನಮಗೆ ಒಟ್ಟು ಸುಖ ಪಡಿಸ್ಬೇಕಷ್ಟೇ ನಮಗೆ. ಅವನು ಹೇಳ್ಬಿಟ್ರೆ ನೀನು ಬರೀ ಬಾಯಲ್ಲಿ ಹೇಳಿದ್ಯಾ ಅದಕ್ಕೋಸ್ಕರ ನಾನೇನು ಹೇಳೋದಿಲ್ಲ, ನಾನು ನಿಮಗೆ ತೋರಿಸೋದೇ ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ. ಭಗವಂತ ಅನುಗ್ರಹ ಮಾಡುತ್ತಾನೆ. ಅಂತಹ ಯಾವ ದೈತ್ಯ ಪೂಜೆ ಎಲ್ಲ ಆದ ನಂತರದೊಳಗಡೆಗೆ ಪೂಜಾಂತೆ ಸ್ವಶಿರ ಪುಷ್ಪಂ. ನರಸಿಂಹ ಅಲ್ವಾ, ಸಿಂಹಕ್ಕೇನಿಷ್ಟ ಎಲ್ರಿಗೂ ಗೊತ್ತಿರೋದೇನೆ. ಅದಕ್ಕೋಸ್ಕರ ತನ್ನ ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಂಡು
ತನ್ನ ಕುತ್ತಿಗೆಯನ್ನು ತಾನೇ ಕತ್ತರಿಸ್ಕೊಳ್ಳೋನಂತೆ. ಬೇರೆಯವರು ಯಾರೋ ಹೊಡಿತು ಅಂತಂದ್ರೆ ಏನೋ ಪರವಾಗಿಲ್ಲ, ಅವನೇ ಹೊಡ್ಕೋಬೇಕು ಅಂತಂದ್ರೆ ಅಲ್ಲೇ ಯಾರೋ ಮುದ್ರೆ ಹಾಕಿದ್ರೆ ಪರವಾಗಿಲ್ಲ. ನಾವೇ ಏನೋ ಅಡಿಗೆ ಮಾಡ್ತಿರ್ತೀವಿ ಅಂತ ಹೇಳಿ ಹೆಂಗಿದ್ರು ಸಹಿತ ಕಾದಿದೆ ಒಂದು ಸ್ವಲ್ಪ ನಾವು ಮುಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಯಾರನ್ನ ಮುಟ್ಟಿಸ್ಕೊಳ್ತಾರೆ ಇದುವರೆಗೂ. ನಾವು ಆಕಸ್ಮಿಕವಾಗಿ ಆದ್ರೆ ಆಗಬೇಕಷ್ಟೇ. ಏನಂದ್ರೆ ಅವಾಗ ಭಯ ಆಗತ್ತೆ. ಆದರೆ ತನಗೆ ತಾನೇ ಸ್ವತಃ ಕುತ್ತಿಗೆಯನ್ನು ಕತ್ತರಿಸ್ಕೋಬೇಕಾಗಿದ್ರೆ ಹೇಗಿರ್ಬೇಕು ಆ ವ್ಯಕ್ತಿ? ಇದು ಒಂದು ದಿವಸ ಪೂಜೆ ಮಾಡಿದಲ್ಲ ಈ ರೀತಿಯಲ್ಲಿ, ಈ ತರ ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ಲ. ಇನ್ನ ಪೂಜೆ ಒಳಗಡೆಗೆ ಸಾತ್ವಿಕ ರಾಜಸ ತಾಮಸ, ಭಕ್ತಿಯಲ್ಲಿ ಸಾತ್ವಿಕ ರಾಜಸ ತಾಮಸ ಇಂಥದ್ದೆಲ್ಲ ಬೇಕಾದಷ್ಟು ಇದೆ. ಆಗ ಕುತ್ತಿಗೆಯನ್ನು ಕತ್ತರಿಸಿಕೊಂಡು ದೇವರಿಗೆ ಪುಷ್ಪ ಅಂತ ಹೇಳಿ ಸಮರ್ಪಣೆಯನ್ನ ಮಾಡ್ತಾ ಇದ್ದನಂತೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಹೋಗಿ 1 ವರ್ಷ ಮಾಡಿದ್ನೇನೋ, 2 ವರ್ಷನೇನೋ, 100 ವರ್ಷನೇನೋ ಅಂತಂದ್ರೆ ಏವಂ 5,000 ವರ್ಷಾಣಿ ವಿಗತಾನಿ ಚ, 5,000 ವರ್ಷಗಳಾಯ್ತಂತೆ. ಒಂದು ಕಡೆ ಕುಯ್ದಿರೋದ್ರ ಮೇಲೆ ಇನ್ನೊಂದು ಸ್ವಲ್ಪ ಏನನ್ನ ಗಾಯ ಆಯ್ತು ಅಂತ ಹೇಳಿದ್ರೆ ತಡೆಯೋದಿಕ್ಕೆ ಆಗಲ್ಲ ಅವನಿಗೆ. 15 ದಿವಸ ಆದ್ರೂ ಸಹಿತ ಗಾಯ ವಾಸಿ ಆಗಲ್ಲ. ಮತ್ತಿನ್ನೊಂದು 15 ದಿವಸ ಮತ್ತಲ್ಲೇ ಗಾಯ ಆಯ್ತು ಅಂತಂದ್ರೆ ಗಾಯನೂ ಹಾಗೆ ಆಗ್ತಾ ಇರುತ್ತೆ. ಅಲ್ಲೇ ಎಲ್ಲಿ ಪೆಟ್ಟು ಬಿದ್ದಿರುತ್ತೋ ಅಲ್ಲೇ ಮತ್ತೆ ಪೆಟ್ಟು ಬೀಳ್ತಾ ಇರುತ್ತೆ. ಯಾಕೆಂದ್ರೆ ಇವನು ಅಷ್ಟೇ ತಪ್ಪನ್ನು ಮತ್ತೆ ಅದೇ ತಪ್ಪನ್ನು ಮತ್ತೆ ಮಾಡ್ತಾ ಇರ್ತಾನಲ್ಲ, ಅದಕ್ಕೋಸ್ಕರ. ಆಗ ಭಗವಂತ ಪ್ರತ್ಯಕ್ಷನಾಗ್ತಾ ಇದ್ದಾನೆ, ದೈತ್ಯನನ್ನ ಸಂಹಾರವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ 5,000 ವರ್ಷಗಳ ಕಾಲ ಹೀಗೆ ನಡೆಸ್ತಾ ಇರಬೇಕಾಗಿದ್ರೆ ಅವನು ಹೇಗಿರ್ಬೇಕು ಲೆಕ್ಕ ಹಾಕೋಣ ಅಲ್ಲೇ. ಅದು ವಿಚಿತ್ರವಾಗಿರ್ತಕ್ಕಂಥ ಅದೇನು ಒಳ್ಳೆ ತಾಮಸ ಭಕ್ತಿ ಇರುತ್ತಲ್ಲ, ಆ ರೀತಿಯಲ್ಲಿ ಇದ್ದಂತಹದ್ದು. ಇಂತಹ ತುಂಬೂರು ತೀರ್ಥದಲ್ಲಿ ಇದ್ದುಕೊಂಡು ಸ್ನಾನವನ್ನ ಮಾಡ್ತಾ ಇದ್ದೇನೆ, ದೇವರ ಪೂಜೆಯನ್ನೆಲ್ಲ ಮಾಡ್ತಾ ಇದ್ದಾನಂತೆ, ನಿತ್ಯದಲ್ಲಿಯೂ ಮಾಡ್ತಾ ಇದ್ದಾನಂತೆ. ಒಂದು ದಿವಸ ಸಹಿತ ಬಿಡ್ಲಿಲ್ಲ. ನಮಗೆ ಹಂಗಲ್ಲ, ನೀರು ಬರಲಿಲ್ಲ ಅಥವಾ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಾವು ಪೂಜೆ ಬಿಟ್ಬಿಡ್ತೀವಿ. ಮೊದಲು ಬಿಡೋದೆ ಪೂಜೆ, ಕೆಲಸ ಬಿಡೋದಿಲ್ಲ. ಫಸ್ಟ್ ಅಲ್ಲಿ ಹೊಟ್ಟೋಗ್ಬಿಡ್ಬೇಕು, ಆಗ್ಬಿಡ್ಬೇಕು ಫ್ಯಾಕ್ಟ್ರಿ ಹೊರಗಡೆಗೆ. ಆದರೆ ಇಂತಹ ದೈತ್ಯ ಅಲ್ಲಿದ್ದುಕೊಂಡು ಪೂಜೆಯನ್ನ ಮಾಡ್ತಾ ಇದ್ದನಂತೆ. ಇಂತಹ ದಿವ್ಯವಾಗಿರ್ತಕ್ಕಂಥ ಒಂದು ತೀರ್ಥ ಎಂಬಂತಹದ್ದು. ಇನ್ನ ಆಕಾಶಗಂಗಾ ಎಂಬತಕ್ಕಂಥದ್ದು ಸಹಿತ ಇದೆ, ಪಾಪನಾಶನ ಎಂಬತಕ್ಕಂತಹ ತೀರ್ಥ. ಎಲ್ಲ ತೀರ್ಥಗಳ ಒಂದು ಸನ್ನಿಧಾನವೂ ಸಹಿತ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಇರತಕ್ಕಂಥದ್ದು. ಇಲ್ಲಿ ಸ್ನಾನವನ್ನು ಮಾಡಿಬಿಡ್ತು ಅಂದ್ರೆ ಬರತಕ್ಕಂತಹ ಪುಣ್ಯ ಎಂಬತಕ್ಕಂಥದ್ದು ವಿಶಿಷ್ಟವಾಗಿರತಕ್ಕಂಥದ್ದು ಅಂತ ಹೇಳೆಲ್ಲವೂ ಸಹಿತ ಪುರಾಣಗಳಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಶ್ರೀನಿವಾಸನನ್ನ ನಮ್ಮ ವಾದರಾಜ ಗುರುಸಾರ್ವಭೌಮರು ಅಲ್ಲೇ ಸುಮಾರು ಒಂದು 10-12 ಶ್ಲೋಕಗಳಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ದೃಷ್ಟ್ವಾ ದಿಶಿ ದಿಶಿ ಶ್ರೀಯ ದಯೆಯ ಪಾಲಯನ್ನಿವ, ಎಲ್ಲ ಕಡೆಯಲ್ಲೂ ಸಹಿತ ನೋಡ್ತಾ ಇದ್ದಾನಂತೆ. ಬೆಟ್ಟದ ಮೇಲೆ ಯಾಕೆ ನಿಂತ ನಮ್ಮ ಭಗವಂತ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಿಂದಿನ ಕಾಲದೊಳಗಡೆಗೆ ಮಕ್ಕಳು ಊರಿಂದ ಹೊರಗಡೆಗೆ ಪಾಠಶಾಲೆಗೆ ಹೋಗ್ತಾ ಇದ್ರು. ಬರೋದೇನಾನ ವಿಳಂಬ ಆಯಿತು ಅಂತ ಹೇಳಿದ್ರೆ ಅವಾಗೆಲ್ಲ ಮಹಡಿ ಮನೆ ಇತ್ತಂತೆ, ಎಲ್ಲ ಮೇಲ್ಗಡೆಗೆ ಹತ್ತಿ ನೋಡೋರು ಯಾಕೆ ಕೂಸು ಬರಲಿಲ್ಲ ಅಂತ ಹೇಳಿ. ಹಾಗೆ ಭಗವಂತ ಮೇಲ್ಗಡೆಗೆ ಬೆಟ್ಟದ ಮೇಲೆ ನಿಂತು ಬಿಟ್ರೆ ಎಲ್ಲ ಊರು ಸಹಿತ ಅದು ಕೆಳಗಡೆಗಿರೋದೇನೆ. ಅಲ್ಲೇ ಬದರಿ ಕಿಂ ಅದರಿ ಕುರುತೇನ ಸಹ. ಭಗವಂತ ಯಾಕೆ ಬದರಿ ಅಲ್ಲಿ ನಿಂತುಬಿಟ್ಟ ಅಂತ ಹೇಳಿದ್ರೆ ಎಲ್ಲಾ ಕ್ಷೇತ್ರಗಳನ್ನು ಸಹಿತ ಕೆಳಗಡೆಗೆ ಹಾಕ್ಬಿಟ್ಟಿದ್ದಾನೆ. ನಾನೇ ಶ್ರೇಷ್ಠವಾಗಿರುವಂಥದ್ದು. ಬೇರೆ ಯಾವುದೇ ಕ್ಷೇತ್ರಕ್ಕಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು, ಬದರಿಗೆ ಮಾತ್ರ ಏನು ಮಾಡೋದು ಸಹಿತ ಹೆಚ್ಚು ಕಡಿಮೆ ಆಗಲ್ಲ. ಹೋಗಿ ಬರುವಾಗ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇನೆ. ಹಾಗೆ ಆ ಶ್ರೀನಿವಾಸ ಬೆಟ್ಟದ ಮೇಲೆ ನಿಂತಿದ್ದಾನಂತೆ. ಯಾಕೆ ನಿಂತ ಅಂತ ಹೇಳಿದ್ರೆ ದೂರದಿಂದ ಅಲ್ಲೇ ಈ ಮನುಷ್ಯರು ಬರ್ತಾರಾ, ನನ್ನ ಸೇವೆಯನ್ನು ಮಾಡ್ತಾರಾ ಅಂತ ಹೇಳಿ ನೋಡೋದಕ್ಕೋಸ್ಕರವಾಗಿನೇ ಬಹಳ ಎತ್ತರದ ಮೇಲೆ ನಿಲ್ಲುವಂತಹವನಾಗಿದ್ದಾನೆ. ಏವಂ ವೇದಮಯ ಸಾಕ್ಷಾತ್ ಗಿರೀಂದ್ರ ಪನ್ನಗಾಚಲಹ. ಇಡೀ ಪರ್ವತ ಇದೆಯಲ್ಲ ಅದು ಹೇಗಿದೆ ಅಂತಂದ್ರೆ ವೇದಮಯವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಬಂಗಾರದ ಪರ್ವತ ಅಂತ ಹೇಳಿದ್ರು ಆಚಾರ್ಯ. ನಾವು ಇವತ್ತು ದಿವಸ ಹೋಗ್ತೀವಿ, ಇಲ್ಲೂ ಕಾಣಿಸೋದೇ ಇಲ್ವಲ್ಲ ಅಂತಂದ್ರೆ ನಿಂಗೇನ ಬಂಗಾರ ಅಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ ಜಾಸ್ತಿ ಇಲ್ಲ 5-5 ಗ್ರಾಮೇ ಕಿತ್ಕೊಂಡ್ಬರ್ತೀಯ ನೀನು. ಅಲ್ಲೇ ಜಾಸ್ತಿ ಕಿತ್ಕೊಂಡ್ಬಂದ್ರೆ ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಭಗವಂತ ಹಾಗೆಲ್ಲ ತೋರಿಸೋದಿಲ್ಲ. ಸಕಲ ರೀತಿಯಾಗಿರ್ತಕ್ಕಂಥ ದೇವತೆಗಳು ಸಹಿತ ಆ ಪರ್ವತದಲ್ಲಿ ಆಶ್ರಯವನ್ನು ಹೊಂದಿಬಿಟ್ಟಿದ್ದಾರಂತೆ. ಶ್ರೀ ವೆಂಕಟ ಲಥಚ್ಚೈಲ ವಾಸಿ ದಾಸಿಕೃತಾಮರಃ ಛಾಯೆಯ ಪಾತುಮಾನ್ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಅಂದ್ರೆ ಆ ತಿರುಪತಿಯ ಒಂದು ಬೆಟ್ಟ ಹೇಗಿದೆ ಅಂತ ಹೇಳಿದ್ರೆ ಒಂದು ಎಲ್ಲ ಪಕ್ಷಿಗಳಿಗೂ ಸಹಿತ ಆಶ್ರಯ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು ವೃಕ್ಷ ಬಹಳ ಪ್ರಧಾನ. ಅದರಲ್ಲಿ ಹಣ್ಣು ಇತ್ಯಾದಿಗಳು ಇದ್ಬಿಡ್ತು ಅಂತ ಹೇಳಿದ್ರೆ ಅಲ್ಲೇನೇ ವಾಸ ಮಾಡಿಬಿಡುತ್ತೆ ಅಂತೆ. ಅದಕ್ಕೆ ಬೇಕಾಗಿರುವಂಥದ್ದು ಪ್ರಧಾನವಾಗಿ ಏನು ಅಂತಂದ್ರೆ ನೀರು ಬೇಕೋ, ಅದು ತಿನ್ಲಿಕ್ಕೋಸ್ಕರವಾಗಿ ಒಂಚೂರು ಏನಾನ ಹಣ್ಣು ಅಥವಾ ಆಹಾರ ಸಿಕ್ಬಿಡ್ತು ಅಂದ್ರೆ ಸಾಕಂತೆ. ಆ ವೃಕ್ಷದಲ್ಲಿನೇ ಆಶ್ರಯವನ್ನು ಮಾಡಿಕೊಂಡಿರುತ್ತಂತೆ. ಹಾಗೆ ನಮ್ಮ ಶ್ರೀನಿವಾಸ ಇದ್ದಾನಲ್ಲ, ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಶ್ರೀ ವೆಂಕಟ ಲಥಚ್ಚೈಲ
ವಾಸಿ ದಾಸಿಕೃತಾಮರಹ ಛಾಯೆಯ ಪಾಸುಮಾಂ ನಿತ್ಯಂ. ಒಂದು ವೃಕ್ಷ ಹೇಗೆ ಎಲ್ರಿಗೂ ಸಹಿತ ನೆರಳನ್ನ ಕೊಡ್ತಾ ಇದೆಯೋ ಆ ರೀತಿಯಲ್ಲಿ ಈ ಭಗವಂತ ಶ್ರೀನಿವಾಸ ಇದ್ದಾನಲ್ಲ, ಎಲ್ಲಾ ದೇವತೆಗಳಿಗೂ ಸಹಿತ ಆಶ್ರಯವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆ ಶ್ರೀನಿವಾಸ ಕಲ್ಯಾಣದಲ್ಲೇ ಹೇಳ್ತಾ ಇದ್ದಾರೆ, ಆ ತಿರುಪತಿಯ ಬೆಟ್ಟದಲ್ಲಿ ಇರತಕ್ಕಂತಹ ಒಂದು ವೃಕ್ಷಗಳಾಗಿರಬಹುದು, ಸಣ್ಣ ಸಣ್ಣ ಗಿಡಗಳಾಗಿರಬಹುದು, ಅದು ವನಸ್ಪತಿ ಆಗಿರಬಹುದು, ಅಥವಾ ಬಳ್ಳಿಗಳಾಗಿರಬಹುದು, ಅದೊಂದು ಗರಿಕೆ ಹುಲ್ಲಾಗಿರಬಹುದು, ಅಥವಾ ಕಲ್ಲಾಗಿರಬಹುದು, ಅಥವಾ ಮಣ್ಣಿನ ಕಣಗಳಾಗಿರಬಹುದು, ಪ್ರತಿಯೊಂದರಲ್ಲಿಯೂ ಸಹಿತ ಋಷಿಗಳು, ಮುನಿಗಳು, ಎಲ್ಲ ದೇವತೆಗಳು ಸಹಿತ ಸನ್ನಿಹಿತರಾಗಿ ಆ ಭಗವಂತನನ್ನ ಸೇವೆಯನ್ನ ಮಾಡ್ತಾ ಇರ್ತಾರಂತೆ. ಇದನ್ನ ನೋಡಿದ ತಕ್ಷಣದಲ್ಲೇನೆ ವ್ಯಾಸರಾಜರೇ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳಿಗೆ ಪರ್ವತ ಹೇಗೆ ಕಾಣಿಸ್ತು ಅಂತ ಹೇಳಿದರೆ ಅದು ಒಂದು ಸಾಲಿಗ್ರಾಮದಂತೆ ಕಾಣಿಸ್ತಾ ಇದೆ. ಕಾಲಿನಿಂದ ಮುಟ್ಲಿಕ್ಕೂ ಸಹಿತ ಪಾದೇನ ಆಕ್ರಾಂತ ಭೀತ, ಕಾಲಿಂದ ಮುಟ್ಟೋದಕ್ಕೂ ಸಹಿತ ಭಯ ಎಂಬಂತಹದ್ದು ಪಟ್ಟರಂತೆ. ಅದಕ್ಕೋಸ್ಕರವಾಗಿನೇ ಅಲ್ಲೇ ಗಿರಿವಂಡಿ ಒಳಗಡೆ ಹತ್ತದಂತೆ, ಬಂಡಿಯ ಮೇಲೆ ಹತ್ತುವಂತಹದ್ದು. ಸದ್ಯ ನಾವಿವತ್ತು ದಿವಸ ಬಸ್ಸಲ್ಲಿ ಹೋಗೋದಕ್ಕೆ ಹಿಂದೂ ಮುಂದೆ ನೋಡ್ತೀವಿ, ಅಲ್ಲ ಇನ್ನು ನಡ್ಕೊಂಡು ಹೋಗೋದು ಅಪಾಸಮೃತ ಅಯ್ಯೋ ಅಷ್ಟಮ ಐತಂತೆ. ಅಲ್ಲ ಇನ್ನು ಮಂಡಿಲಿ ಹತ್ಕೊಂಡು ಹೋಗೋದು ಅಂತಂದ್ರೆ ಅಲ್ಲ ಹತ್ಕೊಂಡು ಹೋಗ್ತೀವಿ ಬೇಕಿದ್ರೆ ಅಲ್ಲೇ ಅದಕ್ಕೆಲ್ಲ ಸಹಿತ ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ಮೊದಲೇ ಕಟ್ಕೊಂಡ್ಬಿಟ್ಟು ಅಲ್ಲೇ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಾಗೆ ಮೊದಲೇ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಕೊಂಡು ಆಮೇಲೆ ಹತ್ಕೊಂಡು ಹೋಗುವಂಥದ್ದು. ಅಲ್ಲೇ ಚಂದ್ರಗಿರಿಯಿಂದ ಹೋಯ್ತು ಅಂದ್ರೆ ಬಹಳ ಸುಲಭವಾಗತ್ತೆ. ಇಂತಹ ಕಡೆಯಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ಸುಮಾರು 12 ವರ್ಷಗಳ ಕಾಲ ಆ ಶ್ರೀನಿವಾಸನ ಪೂಜೆಯನ್ನ ಮಾಡ್ತಾ ಇದ್ದರಂತೆ. ಅದು ಹೇಗೆ ಅಂತಂದ್ರೆ ಅಲ್ಲಿ ಹೋಗ್ಬೇಕು, ಪೂಜೆ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದ್ಬಿಡ್ಬೇಕು, ಅಲ್ಲೇ ಟೆಂಟ್ ಇರೋದಲ್ಲ. ಏನಾಚಾರ ಬೆಳಗ್ಗೆ ಹೋಗಿ ಮತ್ತೆ ಸಾಯಂಕಾಲಕ್ಕೆ ಇಳಿದು ಬಿಡೋದ ಅಂತಂದ್ರೆ ಎಷ್ಟು ಸಾಧನೆಯನ್ನು ಮಾಡಬೇಕು ಅವ್ರು ಲೆಕ್ಕ ಹಾಕೊಡ್ರಿ. ಇಂತಹ ರೀತಿಯಲ್ಲಿ 12 ವರ್ಷಗಳ ಕಾಲ ಶ್ರೀನಿವಾಸನ ಒಂದು ಪೂಜೆಯನ್ನ ಮಾಡಿದ್ದಾರೆ. ಅದಕ್ಕೆ ಭಗವಂತ ಹೇಳ್ದ, ನೋಡ ನಾವೊಂದು ರೂಪದೊಳಗಡೆಗೆ ನಿನ್ನ ಹತ್ರಕ್ಕೆ ಬಂದ್ಬಿಡ್ತೀನಿ ಅಂತಂದ್ರೆ ಅದಕ್ಕೆ ಇವತ್ತಿಗೂ ಸಹಿತ ಆ ತಿಮ್ಮಪ್ಪ ಒಲೆದು ಬಂದಿರತಕ್ಕಂಥದ್ದು ವ್ಯಾಸರಾಜ ಮಠದೊಳಗಡೆಗೆ ಇದೆ. ಮತ್ತೆ ಇನ್ನೊಂದು ವಾದರಾಜ ಮಠದೊಳಗಡೆಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವ್ಯಾಸರಾಜರಿಗೆ ಬ್ರಹ್ಮಕರಾರ್ಚಿತವಾಗಿರ್ತಕ್ಕಂತಹ ಬೆಳ್ಳಿ ಪ್ರತಿಮೆ, ಇನ್ನ ಬ್ರಹ್ಮದೇವರಿಂದಲೇ ಕರಾರ್ಚಿತವಾಗಿರ್ತಕ್ಕಂತಹ ಬಂಗಾರದ ಒಂದು ಶ್ರೀನಿವಾಸ, ಶ್ರೀದೇವಿ ಭೂದೇವಿ ಯುಕ್ತವಾಗಿರ್ತಕ್ಕಂಥದ್ದು ಸ್ವದೇ ಮಠದೊಳಗಡೆಗೆ, ಇನ್ನೊಂದು ವಿಮಾನ ಶ್ರೀನಿವಾಸ, ಇನ್ನೊಂದು ಸಾಕ್ಷಿ ಶ್ರೀನಿವಾಸ. ಇದಾದ ನಂತರದಲ್ಲಿ ಇರತಕ್ಕಂಥದ್ದನ್ನೇ ಇನ್ನೊಂದು ತಿರುಚಾನೂರೊಳಗಡೆಗೆ ಅಮ್ಮನವರ ದೇವಸ್ಥಾನದೊಳಗಡೆಗೆ ಅದು ಬ್ರಹ್ಮಕರಾರ್ಚಿತವಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಒಂದು ಪ್ರತಿಮೆ. ಇನ್ನೊಂದು ಸುಬ್ರಾಯಿದಾಸರಿಗೆ ಒಲಿದು ಬಂದಿರತಕ್ಕಂತಹದ್ದು. ನಾವಿವತ್ತು ದಿವಸ ಎಲ್ಲ ಟಿವಿ ಒಳಗಡೆ ನೋಡ್ತಿರ್ತೀವಿ, ಅಂದ್ರೆ ಇದು ಹಿಂದೆನೇನೆ ತೋರಿಸ್ಬಿಟ್ಟಿದ್ದಾರೆ ಸುಬ್ರಾಯಿದಾಸರು ಅಂತ ಹೇಳಿ. ಸುಬ್ರಾಯನ್ಕೆರೆ ರಾಯರ ಮಠ ಅಂತ ಹೇಳಿದೆ ಮೈಸೂರೊಳಗಡೆಗೆ, ಅದು ಡೌನಲ್ಲಿರುವಂತಹದ್ದು. ಸ್ವಲ್ಪ ಅಪ್ಪ ಹತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸುಬ್ರಾಯದಾಸರು ಗುಡಿ ಅಂತ ಹೇಳಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆ ಕಾಲದೊಳಗಡೆಗೆ ಬ್ರಹ್ಮೋತ್ಸವಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದರಂತೆ. ಹೋಗೋದಿಕ್ಕಾಗ್ಲಿಲ್ಲ, ಏನೋ ಆಕಸ್ಮಿಕವಾಗಿ ಬಂದು ಕೇಳಿದ್ರಂತೆ, ಏನು ಈ ಥರ ಹೋಗ್ಲಿಕ್ಕಾಗ್ಲಿಲ್ಲ ಅಂದ್ರೆ. ಅಷ್ಟೇ ತಾನೇ ಬನ್ನಿ ತೋರಿಸಿರಿ ಈಗ ಅದೊಂದು ಅಷ್ಟೆಲ್ಲ ಜಾಗ ಇದೆ. ಇವತ್ತಿಗೂ ಸಹಿತ ಆ ಜಾಗವನ್ನು ನೀವು ನೋಡ್ಬೋದು. ಅಲ್ಲಿ ದೇವಸ್ಥಾನಕ್ಕೆ ಹೋಯ್ತು, ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅವ್ರಿಗೆ ಗೋಪಾಲ ಒಡೆಯರು ಅಂತ ಹೇಳಿ ಹೆಸರು. ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರವನ್ನು ಮಾಡಿದಂಥವ್ರು ವ್ಯಾಸರಾಜ ಮಠದ ಪರಂಪರೆ ಒಳಗಡೆಗೆ. ಬಿಡಿ ಸನ್ಯಾಸಿಗಳು ಹೋಗ್ತಾ ಇತ್ತು ಅಂತಂದ್ರೆ 4 ಆನೆ 8 ಒಂಟೆ 15-20 ಕುದುರೆ ಅದು ಅವ್ರ ಹಿಂದೆ ಹೋಗ್ತಾ ಇತ್ತಂತೆ. ಬಿಡಿ ಸನ್ಯಾಸಿಗಳು ಹೋಗ್ತಿದ್ರೆ ಈ ಸ್ಥಿತಿನಲ್ಲಿ ಇತ್ತು ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನು ಸಹಿತ ವ್ಯಾಸರಾಜ ಮಠಕ್ಕೆ ನೆನೆ ವಿದ್ಯಾ ಸಿಂಧು ತೀರ್ಥರಿಗೋ ಅಥವಾ ಶ್ರೀನಿವಾಸ ತೀರ್ಥರಿಗೋ ಯಾರಿಗೋ ಸಮರ್ಪಣೆಯನ್ನ ಮಾಡಿಬಿಟ್ಟಿದ್ದಾರೆ. ಅವರು ಪೂರ್ವಾಶ್ರಮದ ಒಳಗಡೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಕರೆಸೋದು. ಅಲ್ಲೇ ನೋಡ್ಲಿಲ್ಲ ಅಂತ ಬ್ರಹ್ಮೋತ್ಸವ ಅಂತ ಹೇಳಿ ಅನ್ಕೋಬಿಟ್ರಿ, ಬನ್ನಿ ತೋರಿಸ್ತೀನಿ ಸುಮ್ಮನೆ ಹಿಂಗೆ ತೋರಿಸ್ತಾ ಇದ್ದಾರೆ. ಅಲ್ಲೇನೆ ಇತ್ತಿಗಿದಂತೆನೇ ಬ್ರಹ್ಮೋತ್ಸವದ ಎಲ್ಲ ದೃಶ್ಯವನ್ನು ಸಹಿತ ನೋಡುವಂಥವರಾಗಿದ್ದಾರೆ. ಆ ಕಾಲದೊಳಗಡೆಗೆ ಅವರೇ ಸ್ವತಃ ತಮ್ಮ ಕೈಯಿಂದ ಬರತಕ್ಕಂತಹ ತೈಲ ಚಿತ್ರಗಳು ಇವತ್ತಿಗೂ ಸಹಿತ ಆ ಗುಡಿಯ ಮೇಲ್ಭಾಗದಲ್ಲಿ ಇದೆ. ಅಂದ್ರೆ ಏನೋ ಪರಿಚಯ ಇತ್ತು ಅಂತಂದ್ರೆ ಬೀಗ ತೆಗೆದು ತೋರಿಸ್ತಾರೆ, ಇಲ್ಲ ಅಂತಂದ್ರೆ ಅಲ್ಲಿಂದ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಬೇಕು. ನರ್ಮದಾ ನದಿಯ ತೀರಕ್ಕೆ ಹೋಗಿತ್ತು ಅಂತಂದ್ರೆ ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ ಅವ್ರಿಗೆ. ನರ್ಮದೇಶ್ವರ ಎಂಬತಕ್ಕಂಥದ್ದು ಇವತ್ತು ಸಹಿತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ದಾನ ಮಾಡಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಅವ್ರದ್ದೊಂದು ಸ್ಮಾರಕ ಮಾಡಿರ್ತಾರೆ. ಅವ್ರ ಸ್ಮಾರಕ ಅಂತ ಹೇಳ್ತಂದ್ರೆ ಒಂದು ವೃಂದಾವನ ತರ ಕಟ್ಟಿರ್ತಾರೆ. ಆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಮಾಡಿರುವಂತಹ ಒಂದು ಸ್ಥಳದಲ್ಲಿರುವಂತಹ ವೃಂದಾವನ, ಈ ಗೋಪಾಲ ಒಡೆಯರ ವೃಂದಾವನ ಎರಡೂ ಸಹಿತ ಒಂದೇ ರೀತಿಯಲ್ಲೇ ಇದೆ. ಅದು ಏನು ಸಂಬಂಧ ಇತ್ತೋ ಏನಕ್ಕೇನೋ ಗೊತ್ತಿಲ್ಲ. ಯಾಕೆ ಆ ರೀತಿಯಲ್ಲ ಆಯ್ತು ಅಂದ್ರೆ ಅಪೇಕ್ಷಿತ ಪ್ರದಾತಾನ್ಯ ರಾಘವೇಂದ್ರ ಅನ್ನೋ ವಿದ್ಯತೆ ಎಲ್ಲೋದ್ರೂ ರಾಯರ ಹತ್ರ ಬರ್ಬೇಕು ನೋಡ್ರಿ. ಅದೇ
ಇಬ್ರು ಭಕ್ತರು ಬಂದು ಕೇಳ್ಕೊಂಡ್ರಂತೆ, ಸ್ವಾಮಿ ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲೇ ನಾನು ರಾಜ ಆಗ್ಬೇಕು, ರಾಜನ ಪಟ್ಟ ಕೊಡ್ತೀರಾ ಅಂತ ಕೇಳಿದ್ರಂತೆ. ನೀನು ಕೇಳ್ಕೊಂಡಿದ್ದಿಲ್ಲಪ್ಪ, ಕೊಡ್ತೀನಿ ಅಂತಂದ್ರಂತೆ. ಮುಮ್ಮಡಿ ಕೃಷ್ಣಾಜೋಡು ರಾಯರ ಮೇಲೆ ಒಂದು ಸ್ತೋತ್ರ ಬೇರೆ ಬರ್ತದೆ. ಅದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗಡೆ ಇವತ್ತಿಗೂ ಸಹಿತ ಇದೆ. ಅದನ್ನ ಯಾರೂ ಸಹಿತ ಅದನ್ನು ಪಬ್ಲಿಷ್ ಮಾಡಿಲ್ಲ ಹೆಚ್ಚಿಗೆ. ಅಂದ್ರೆ ಇಂತಹ ಯಾವ ವ್ಯಕ್ತಿಗಳು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಂತಹ ಅವರು ಮತ್ತೆ ಸುಬ್ರಾಯದಾಸರಿಬ್ಬರೂ ಸಹಿತ ಏಕತ್ರದಲ್ಲೇ ಇರತಕ್ಕಂತಹ ವ್ಯಕ್ತಿಗಳು. ಹೀಗೆಲ್ಲ ಅವರಿಗೆ ಒಲಿದು ಬಂದಿರತಕ್ಕಂಥದ್ದು ಶ್ರೀನಿವಾಸ ದೇವರು ಬ್ರಹ್ಮಕರಾಚಿತವಾಗಿರತಕ್ಕಂಥದ್ದು. ಇವತ್ತಿಗೂ ಸಹಿತ ಹೇಗೆ ತಿರುಪತಿಯಲ್ಲಿ ಉತ್ಸವಗಳು ನಡೆಯುತ್ತೋ, ತಿರುಪತಿಯಿಂದಲೇ ಇಲ್ಲೂ ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಉತ್ಸವಗಳು 10 ದಿವಸ ನವರಾತ್ರಿ ಒಳಗಡೆಗೆ ವೈಶಾಖ ಮಾಸದಲ್ಲೂ ಸಹಿತ ನಡೆಯುವಂಥದ್ದು. ಅಲ್ಲೇ ತಿರುಪತಿಗೆ ಹೋಗೋಕ್ಕಾಗ್ದೇ ಆಯಿತು ಅಂದರೆ ಮೈಸೂರಿಗೆ ಹೋಗ್ಬಿಟ್ಟು ನೋಡ್ಕೊಂಬಂದ್ರೂ ಸಹಿತ ಸಾಕು, ಅದೇ ಪುಣ್ಯವನ್ನು ಭಗವಂತ ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಆ ಶ್ರೀನಿವಾಸನ ಒಂದು ಮಹಿಮೆ ಎಂಬತಕ್ಕಂಥದ್ದನ್ನಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದೇವಶರ್ಮರೇ ಮೊದಲಾಗಿರ್ತಕ್ಕಂತಹ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಲ್ಲೇ ಅದನ್ನು ಆದಿತ್ಯ ಪುರಾಣ ಅಂತವಾಗಿರ್ತಕ್ಕಂಥ ವೆಂಕಟೇಶನ ಮಹಿಮೆ ಒಳಗಡೆಗೂ ಸಹಿತ ವರ್ಣನೆ ಮಾಡ್ತಿದ್ದಾರೆ. ಆ ದೇವಶರ್ಮರು ಯಾರು ಅಂತ ಹೇಳಿದ್ರೆ ವಾಯುದೇವರ ಶಿಷ್ಯಂದರಂತೆ. ಮನೆಯೊಳಗಡೆಗೆ ಅಷ್ಟು ಬಡತನ. ಆ ಕಾಲದಲ್ಲಿ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ದಯಾನಿದೆ 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 ದಯಾನಿದೆ, ನಮೋ 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 ನಮೋ. ಇಷ್ಟು ಇದೇ ಒಂದು ಸ್ತೋತ್ರ. ಅಲ್ಲೇ ಪ್ರಾಚೀನ ಕಾಲದಲ್ಲಿ ಇದರ ವ್ಯಾಖ್ಯಾನವನ್ನ ಸುಮಾರು 2 ಗಂಟೆಗಳ ಹೊತ್ತು ಮಾಡ್ತಾ ಇದ್ದರಂತೆ. ನಾವೇನದು ಸುಮ್ಮನೆ ಶ್ಲೋಕ ಹೇಳ್ಬಿಟ್ಟು ನಾವು ಮುಂದೋಗ್ಬಿಡ್ತೀವಿ. ಇಂತಹ ರೀತಿಯಲ್ಲಿ ಆ ದೇವಶರ್ಮರು ಭಗವಂತನನ್ನ ಸ್ತೋತ್ರವನ್ನ ಮಾಡಿ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಅನುಗ್ರಹ ಎಂಬಂತಹದ್ದನ್ನ ಉಡಿಯುವಂತಹವರಾಗಿ ಆಗ್ತಾ ಇದ್ದಾರೆ. ಇಂತಹ ಶ್ರೀನಿವಾಸ ಕಲ್ಯಾಣದ ಒಂದು ಪ್ರಾರಂಭ ಮಹೋತ್ಸವ ಇವತ್ತಿನ ದಿವಸ. ನಿನ್ನೆವರೆಗೂ ಸಹಿತ ಗರುಡ ಪುರಾಣ ಹೇಳಿದ್ವಿ ಅಲ್ಲೇ. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಹೇಳೇ ಮೇಲೆ ಮಂಗಳ ಮಾಡಬೇಕು ಅಂತ ಹೇಳಿ ಅಂತಹ ಶ್ರೀನಿವಾಸ ಕಲ್ಯಾಣದ ಒಂದು ಚಿಂತನೆಯನ್ನು ಸಹಿತ ನಾವು ನಡ್ಕೊಂತವ್ರಿಗೆ ಇನ್ನೂ ತುಂಬಾ ಇದೆ. ಕಲ್ಯಾಣದ ವಿಷಯವನ್ನು ಸಹಿತ ಇವತ್ತಿಂದ ಪುರಾಣದಲ್ಲಿ ಸಂಜೆ ಹೊತ್ತು ಬೇರೆ ಉಪನ್ಯಾಸಕರು ಹೇಳ್ತಾ ಇದ್ದಾರೆ. ಇಂತಹ ಯಾವ ಶ್ರೀನಿವಾಸನ ಪರಮಾನುಗ್ರಹ ಪಡೆದಿರತಕ್ಕಂತಹ ಅವರು ನಮ್ಮ ಶ್ರೀಮದ್ ಆಚಾರ್ಯರು. ಅಲ್ಲೇ ಆಚಾರ್ಯ ಎಲ್ಲೋ ಅವರು ಚಾತುರ್ಮಾಸಕ್ಕಲ್ಲಿ ಕೂತಿದ್ದು ಅಂತಿಲ್ವಲ್ಲ ಅಂತ ಹೇಳಿದ್ರೆ ನಮ್ಮ ರಾಜರೇ ಪ್ರಮಾಣ ಕೊಟ್ಬಿಟ್ಟಿದ್ದಾರೆ. ಆನಂದ ತೀರ್ಥ ವರದೆ ದಾನವಾರಣ್ಯ ಭಾವಕ್ಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೆಸ್ತು ಮೇ ಮನಃ. ಅಲ್ಲೇ ಆನಂದ ತೀರ್ಥ ವರದೆ. ಆ ಶ್ರೀನಿವಾಸ ಯಾರು ಅಂತ ಹೇಳಿದ್ರೆ ಆನಂದ ತೀರ್ಥರಿಗೆ ವರದೆ, ವರನ್ನ ಕೊಟ್ಟಿರತಕ್ಕಂತಹ ಅವನು ಆನಂದ ತೀರ್ಥ ವರದೆ ದಾನವಾರಣ್ಯ ಭಾವಕ್ಕೆ ಅನೇಕ ದುಷ್ಟರನ್ನ ಮರ್ದನ ಮಾಡಿರ್ತಕ್ಕಂತಹ ಅವರು ಅಂತ ಹೇಳ್ತಾ ಜ್ಞಾನದಾಯಿನಿ ಸರ್ವೇಶ, ನಮಗೆಲ್ಲರಿಗೂ ಸಹಿತ ಜ್ಞಾನದಾಯಕನಾಗಿರತಕ್ಕಂತಹವನು, ಶ್ರೀಮದ್ ಆಚಾರ್ಯರಿಗೂ ಸಹಿತ ಜ್ಞಾನದಾಯಕನಾಗಿರತಕ್ಕಂತಹವನು ಅಂತ ಹೇಳಿ ವಾದರಾಜ ವರ್ಣನೆಯನ್ನು ಮಾಡ್ತಾ ಇಂತಹ ಶ್ರೀನಿವಾಸೆಸ್ತು ಮೇವನಃ, ಇಂತಹ ಶ್ರೀನಿವಾಸನನ್ನು ನಾನು ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇಂತಹ ಶ್ರೀಮದ್ ಆಚಾರ್ಯರು ತಾವು ಸ್ವತಃ 4 ಮಂದಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ ಘಟ್ಟದ ಮೇಲೆ. ಏನು ಅಷ್ಟೇನಾಚಾರ್ಯ ಕೊಟ್ಟಿದ್ದು, ಘಟ್ಟದ ಕೆಳಗಡೆ ಯಾರು ಇಲ್ವಾ ಅಂತ ಹೇಳಿ ಅನ್ನಕೋಬೇಡ್ರಿ. ನಾನು ಹೇಳ್ತಿರೋ ಘಟ್ಟದ ಮೇಲಿನ ವಿಷಯವನ್ನ ಹೇಳ್ತಾ ಇದ್ದೀನಿ. ಅಲ್ಲೇ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು ಮತ್ತೆ ಅಕ್ಷೋಭ್ಯ ತೀರ್ಥರು ಅಂತ ಹೇಳಿ ಇಂತಹ 4 ಮಂದಿಯೂ ಸಹಿತ ಶ್ರೀಮದ್ ಆಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಅಲ್ಲೇ ಕೆಲವರೆಲ್ಲನೂ ಸಹಿತ ಹೇಳುವಂತಹದ್ದುಂಟು. ಅಲ್ಲೇ ಶೋಭನು ಒಬ್ಬ ಭಟ್ಟನ ಅಲ್ಲೇ ಅವರೆಲ್ಲನೂ ಸಹಿತ ಅದ್ವೈತಿಗಳು. ಅಲ್ಲೇ ಇವಾಗ ಅವ್ರು ಚೇಂಜ್ ಆಯಿದ್ರು ಅಂತ ಹೇಳಿ ಅಲ್ಲೇ ನೀನು ಅನ್ಕೊಂಡ್ಬಿಟ್ಟಿದ್ಯಾ ಅದ್ವೈತದಲ್ಲಿ ತನ ಇರಬೇಕಾಗಿತ್ತು. ಆ ಕಾಲದಲ್ಲಿ ಇಂಥ ಸ್ಥಿತಿ ಇತ್ತು ಅಲ್ಲೇ. ಆದರೆ ಒಳಗೆ ಮಾತ್ರ ದ್ವೈತದ ಚಿಂತನೆಯನ್ನು ಮಾಡ್ತಿದ್ರು, ಪ್ರತಿಪಾದನೆಯನ್ನು ಮಾಡಲಿಕ್ಕಾಗ್ತಾ ಇರಲಿಲ್ಲ. ಆ ಪ್ರತಿಪಾದನೆಯನ್ನು ಮಾಡಬೇಕಾಗಿತ್ತು ಅಂದ್ರೆ ಯಾರಾದರೂ ಒಬ್ರು ಸಪೋರ್ಟ್ ಇರಬೇಕು. ಯಾರ ಸಪೋರ್ಟ್ ಕೊಟ್ಟಿದ್ದು ಅಂದ್ರೆ ನಮ್ಮ ಶ್ರೀಮದ್ ಆಚಾರ್ಯರನ್ನೇ. ಆ ಕಾಲದಲ್ಲಿ ಪದ್ಮನಾಭ ತೀರ್ಥರು, ನರಹರ ತೀರ್ಥರು ಮತ್ತು ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಎಂಬುದಾಗಿ ಶ್ರೀಮದ್ ಆಚಾರ್ಯರಿಂದಲೇ ಆಶ್ರಮವನ್ನು ಸ್ವೀಕಾರವನ್ನು ಮಾಡುವಂತಹವರಾಗಿ ಆಗುತ್ತಾ ಇದ್ದಾರೆ. ಅವರಿಂದಲೇ ಭಾಷ್ಯವನ್ನ ಅಧ್ಯಯನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇನ್ನು ಉಡುಪಿಯಲ್ಲಿ 8 ಮಠಗಳನ್ನ ತಾವೇ ಸ್ವತಃ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲೇ ಹೃಷಿಕೇಶ ತೀರ್ಥರೇ ಮೊದಲಾಗಿರ್ತಕ್ಕಂಥವರು ಅನೇಕರು, ಮತ್ತೆ ವಿಷ್ಣು ತೀರ್ಥರು ಎಂಬತಕ್ಕಂತಹ ಅವರು ಅವರನ್ನು ಸುಬ್ರಹ್ಮಣ್ಯ ಮಠಕ್ಕೆ, ಅಲ್ಲೇ ಮತ್ತಿತಾಳ ಮಠ ಅಂತ ಹೇಳಿ ಒಂದಿತ್ತು, ಮತ್ತೆ ಉಡುಪಿ ಮತ್ತೆ ಸುಬ್ರಹ್ಮಣ್ಯ, ಇದು 3 ಸಹಿತ ಒಂದೇ ಹಾದಿಯಲ್ಲಿರ್ತಕ್ಕಂತಹದ್ದು. ಶ್ರೀಮದ್ ಆಚಾರ್ಯರು ಪ್ರತಿನಿತ್ಯದಲ್ಲಿಯೂ ಸಹಿತ ಅವರ ಒಂದು ಕ್ರಮ ಹೇಗೆ ಅಂತಂದ್ರೆ, ಬೆಳಗ್ಗೆ ಉಡುಪಿಯಲ್ಲಿ ಕೃಷ್ಣನ ಪೂಜೆ ಮಾಡೋದು, ಇದಾದ ನಂತರದೊಳಗಡೆಗೆ ನದ್ಯತ್ತಾಡಿ ಮಠ ಅಂತ ಹೇಳಿ ಕರೀತಾರೆ, ಮಧ್ಯತಾಳ ಮಠ ಅಂತ ಹೇಳಿ. ಅದು ಸುಬ್ರಹ್ಮಣ್ಯಕ್ಕೂ ಮತ್ತೆ ಉಡುಪಿಗೂ ಮಧ್ಯದಲ್ಲಿ ಇರತಕ್ಕಂಥದ್ದು. ಅಲ್ಲಿ ವ್ಯಾಸಮುಷ್ಟಿಯನ್ನ ಇಟ್ಟಿದ್ದು ಆ ಕಾಲದಲ್ಲಿ. ಅದನ್ನ ನಮ್ಮ ವೃಂದಾವನಾಚಾರ್ಯರು ಮತ್ತೆ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೋದೆ ಮಠದಲ್ಲಿ ಇವತ್ತಿಗೂ ಪರಂಪರೆ ಒಳಗಡೆಗೆ ಇರುವಂಥದ್ದು ಆಗ್ತಾ ಇದೆ. ಅಲ್ಲಿ ಬೆಳಗ್ಗೆ ಕೃಷ್ಣನ ಪೂಜೆಯನ್ನ ಮಾಡಿ
ಮಧ್ಯಾಹ್ನದ ವೇಳೆಗೆ ಈ ನದ್ಯಂಗಾಡಿ ಮಠಕ್ಕೆ ಬಂದ್ಬಿಡ್ಬೇಕು. ಅಲ್ಲಿ ವ್ಯಾಸದೇವರ ಪೂಜೆ, ವೇದವ್ಯಾಸದೇವರ ಪೂಜೆ. ಅದಾದ ನಂತರದಲ್ಲಿದ್ದು ಸಾಯಂಕಾಲಕ್ಕೆ ಮತ್ತೆ ಯಥಾ ಪ್ರಕಾರವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟೋಗ್ಬಿಡ್ಬೇಕು. ನಾವಿವತ್ತಿನ ದಿವಸ ಓನ್ ವೆಹಿಕಲ್ ಮಾಡ್ಕೊಂಡು ಹೋದ್ರು ಸಹಿತ ಆಗಲ್ಲ, ಅಲ್ಲೇ ದಾರಿನೇ ತಪ್ಪೋಗ್ಬಿಡುತ್ತೆ ನಮಗೆ. ಅಲ್ಲೇ ಸೋದೆ ಮಠದಲ್ಲಿ ಯಾರಾದ್ರೂ ಒಬ್ರು ಕರ್ಕೊಂಡು ಹೋಯ್ತು ಅಂತಂದ್ರೆ ಅದು ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗೋದೇ ಇಲ್ಲ. ಇನ್ನ ರಾತ್ರಿ ವೇಳೆಗೆ ಸುಬ್ರಹ್ಮಣ್ಯ ಮಠಕ್ಕೆ ಹೊಟ್ಟೋಗ್ಬಿಡ್ಬೇಕಲ್ಲಿ ಕುಕ್ಕೆಗೆ. ಇದಾದ ನಂತರದಲ್ಲಿ ಮಾರನೇ ದಿವಸ ಕುಕ್ಕೆ ಸುಬ್ರಹ್ಮಣ್ಯದ ಒಳಗಡೆಗೆ ಅಲ್ಲಿ ಸಂಪುಟ ನರಸಿಂಹ ವೇದವ್ಯಾಸ ದೇವರು ಏನೋ ವ್ಯಾಸಮುಷ್ಟಿಯನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ 5 ವ್ಯಾಸಮುಷ್ಟಿಯನ್ನ ಒಂದು ಸಂಪುಟದಲ್ಲಿ ತಾವೇ ಸ್ವತಃ ಹಾಕಿ ಮುಚ್ಚಿಟ್ಟಿದ್ದಾರೆ. ಇನ್ನೊಂದನ್ನ ಈಚೆ ಕಡೆಗೆ ಇಟ್ಟಿದ್ದಾರೆ, ಇನ್ನೊಂದನ್ನು ಮಧ್ಯತಾಳ ಮಠದ ಒಳಗಡೆಗೆ ಇಟ್ಟಿದ್ರು, ಇನ್ನೊಂದನ್ನ ಪದ್ಮನಾಭ ತೀರ್ಥರು ಕೊಟ್ಟಿದ್ರಂತೆ. ಅತ್ಯಂತ ಅವಿಚ್ಛಿನ್ನವಾಗಿರ್ತಕ್ಕಂಥ ಶಿಷ್ಯಂದ್ರವರು ಅಂತ ಹೇಳಿಕೊಟ್ರು. ಹೀಗೆ ಬೆಳಗ್ಗೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಮದ್ಯಂಗಾಡಿ ಮಠಕ್ಕೆ ಬರಬೇಕಂತೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಉಡುಪಿ ಬರಬೇಕು. ಈ ರೀತಿಯಲ್ಲಿ ಎಷ್ಟೋ ವರ್ಷಗಳು ನಡೆದು ಹೋಗ್ಬಿಟ್ಟಿದೆ ಅಂತೆ. ಈ ಕ್ರಮ ಎಂಬಂತಹದ್ದನ್ನ ಶ್ರೀಮದಾಚಾರ್ಯರು ಹಾಕೊಟ್ಟಂತಹದ್ದು ಪರ್ಯಾಯದ ವ್ಯವಸ್ಥೆ ಎಲ್ಲವೂ ಸಹಿತ ಆ ಕಾಲದಲ್ಲಿ ನಡೀತಾ ಇದೆ. ಹೀಗೆ ಪದ್ಮನಾಭ ತೀರ್ಥರಿಗೆ, ನರಹರ ತೀರ್ಥರಿಗೆ, ಮಾಧವ ತೀರ್ಥರಿಗೆ, ಅಕ್ಷೋಭ ತೀರ್ಥರಿಗೆ ತಾವೇ ಸ್ವತಃ ಪಾಠವನ್ನು ಹೇಳಿರತಕ್ಕಂಥವು. ಇಂತಹ ಸಂದರ್ಭದೊಳಗಡೆಗೆ ಋಗ್ಭಾಷ್ಯವನ್ನ ಅವರು ವ್ಯಾಖ್ಯಾನವನ್ನು ಅಂದರೆ ಋಗ್ವೇದಕ್ಕೆ ಅರ್ಥವನ್ನು ಬರೀತಾ ಇದ್ದಾರೆ, ಭಾಷ್ಯವನ್ನು ರಚನೆಯನ್ನು ಮಾಡೋದು. ಇದರಲ್ಲಿ 40 ಮಂತ್ರಗಳಿಗೆ ಮಾತ್ರ ಅವರು ಅರ್ಥವನ್ನು ಬರೆದರು. ಇದರ ಮೇಲೆ ನಮ್ಮ ಮಾಧವ ತೀರ್ಥರು ವಿಶೇಷವಾಗಿ 4 ವೇದಗಳಿಗೂ ಸಹಿತ ಅರ್ಥವನ್ನು ಬರೆದಿದ್ದಾರೆ. ಇವತ್ತಿನ ದಿವಸ ಮಾಧವ ತೀರ್ಥರ ಆರಾಧನೆ ಇಲ್ಲಿ ನಡೀತಾ ಇದೆ. ಅಂದರೆ ನಿನ್ನೆ ದಿವಸನೇ ಅವರ ಆರಾಧನೆ ನಿನ್ನೆನೇ ಹೇಳಬೇಕಾಗಿತ್ತು ಆಚಾರ್ಯ ಅಂತಂದ್ರೆ ಇವತ್ತೊಂದು ಅವಕಾಶ ಇತ್ತಲ್ಲ, ಅದಕ್ಕೋಸ್ಕರ ಇವತ್ತು ಹೇಳ್ತಿದ್ದೀವಿ. ದಿನಾಗ್ಲೂ ಅವರು ಸ್ಮರಣೆಯನ್ನು ಮಾಡಬೇಕು. 4 ವೇದಗಳಿಗೂ ಸಹಿತ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದ್ರೆ ಇವತ್ತಿನ ದಿವಸ ಅದು ಉಪಲಬ್ಧ ಇದೆಯೇನು ಅಂತಂದ್ರೆ ನಮಗೆ ಉಪಲಬ್ಧ ಇಲ್ಲ. ಜರ್ಮನಿ ಒಳಗಡೆ ಇದೆಯಂತೆ. ಇವತ್ತಿಗೂ ಸಹಿತ ಮಾಧವ ತೀರ್ಥರ ಮಠದ ಶ್ರೀಪಾದಂಗಳವರು ಅದನ್ನ ತರಿಸ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಅವರು ಇಲ್ಲಿ ಒಂದ್ಸಲಿ ಬಂದಿದ್ರು, ಇಲ್ಲಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ. ಮತ್ತೆ ಬೇರೆ ಕಡೆನೂ ಸಹಿತ ಹೇಳಿದ್ರು. ಅವರೊಂದೇ ಮಾತು ಹೇಳಿದ್ರು, ನಮ್ಮ ಮಠದ ದೇವರನ್ನ ಬಿಟ್ಟುಬಿಟ್ಟು ಇಡೀ ಸಂಪತ್ತು, ಮಠ ಸಂಪತ್ತನ್ನು ಬೇಕಿದ್ರು ಕೊಟ್ಬಿಡ್ತೀವಿ, ಏನಾದ್ರೂ ಮಾಡಿ ಅದನ್ನು ತರಿಸ್ಬೇಕು ಅಂತಂದ್ರು. ಅಂದ್ರೆ ಅವರು ಅದಕ್ಕೆಲ್ಲ ಸಿದ್ಧ ಇದ್ದಾರೆ. ಪಾಪ ಜರ್ಮನಿಗೆ ಹೋದಂತಹ ವ್ಯಕ್ತಿಗಳ ಕೈಯಲ್ಲೇನೆ ಹೇಳಿ ಕಳಿಸಿದ್ರು. ಅದಕ್ಕೆಲ್ಲ ಬಹಳ ಪ್ರಯತ್ನಗಳು ಸಹಿತ ನಡೆದಿದೆ. ನಡೆದಿಲ್ಲ ಅಂತ ಅನ್ಕೊಂಡ್ಬಿಡ್ರೆ, ನೀವು ಪ್ರಯತ್ನ ಮಾಡಿಲ್ಲ ಅಂತ ಅನ್ಬೋದು. ಎಲ್ಲ ಪ್ರಯತ್ನವೂ ಸಹಿತ ನಡೆದಿದೆ, ಆಯ್ತಾ. ಅಲ್ಲಿ ಕಳಿಸಿದ್ರೆ 4 ಕಾಪಿ ಇದೆಯಂತೆ. ಮಾಧವ ಸೂರಿನ ರಚಿತಂ ಅಂತ ಹೇಳಿ, ಅಂದ್ರೆ ಮಾಧವ ಸೂರಿಗಳು ಅಂತ ಹೇಳಿ, ಇವರು ಮಾಧವ ತೀರ್ಥರಲ್ಲ, ಮಾಧವ ಸೂರಿಗಳಿಂದ ರಚಿತವಾದಂತಹದ್ದು ಅಂತ ಹೇಳಿ ಕೆಳಗಡೆಗೆ ಕೊಡ್ತಾ ಇದ್ದಾರಂತೆ. 4-5 ಎಡಿಷನ್ಗಳಿದೆ. ಅದರಲ್ಲಿ ಯಾವುದು ಸರಿಯಾದಂತಹ ಪಾಠ ಯಾರು ತಿಳ್ಕೋಬೇಕಪ್ಪ ಇವತ್ತಿನ ಆಗೋದಿಲ್ಲ. ಇಂತಹ ಒಂದು ಸ್ಥಿತಿ ಇದೆ. ಈ ರೀತಿಯಲ್ಲಿ ವೇದ ವ್ಯಾಖ್ಯಾನವನ್ನ ಮಾಡಿರ್ತಕ್ಕಂತಹ ಅವರು ನಮ್ಮ ಮಾಧವ ತೀರ್ಥ ಶ್ರೀಪಾದಂಗಳವರು. ಇನ್ನು ಮೂಲರಾಮನನ್ನ ಗಜಪತಿ ಭಂಡಾರದಿಂದ ತಂದಿರಲಿಲ್ಲ ನರಹರ ತೀರ್ಥ ಶ್ರೀಪಾದಂಗಳವರು. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ರಾಮದೇವರ ಒಂದು ಪ್ರತಿಮೆಯನ್ನ ತಾವೇ ಸ್ವತಃ ನಿರ್ಮಾಣ ಮಾಡಿದ್ದರಂತೆ. ಆ ಪ್ರತಿಮೆಗೆ ದಿಗ್ವಿಜಯ ರಾಮದೇವರು ಅಂತ ಹೇಳಿ ಹೆಸರು. ಅಂದ್ರೆ ಎಲ್ಲೋದ್ರೂ ಸಹಿತ ದಿಗ್ವಿಜಯ ಆಗುವಂತಹದ್ದು ಅಲ್ಲ, ಅವ್ರು ಹೋಯ್ತು ಅಂದ್ರೆ ಹಾಗೆ ಆಗತ್ತೆ. ಅಂತಹ ಯಾವ ಪ್ರತಿಮೆಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಲ್ಲ, ಆ ಪ್ರತಿಮೆಯನ್ನ ತಾವು 4 ವೇದಗಳಿಗೂ ಸಹಿತ ವ್ಯಾಖ್ಯಾನವನ್ನ ಮಾಡಿರ್ತಕ್ಕಂತಹ ಮಾಧವ ತೀರ್ಥರಿಗೆ ಕೊಟ್ಬಿಟ್ರಂತೆ. ಇವತ್ತಿಗೂ ಸಹಿತ ಮಾಧವ ತೀರ್ಥರ ಸಂಸ್ಥಾನದೊಳಗಡೆಗೆ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಇವರು ಎಲ್ಲೇ ವಾದಕ್ಕೆ ಹೋದರೂ ಸಹಿತ ಆ ಕಾಲದೊಳಗಡೆಗೆ ಬೇರೆ ಮತಗಳ ಒಂದು ಪ್ರಾಬಲ್ಯ ಎಂಬಂತದ್ದು ಹೆಚ್ಚಾಗಿ ಇತ್ತು. ಆ ಕಾಲದಲ್ಲಿ ವಾದಕ್ಕೆ ಹೋಗ್ಬೇಕಲ್ಲ, ಗುರುಗಳ ಅನುಗ್ರಹ ಇರಬೇಕು, ಅದನ್ನು ಸಹಿತ ಸ್ವೀಕಾರ ಮಾಡಿ ಭಗವಂತನ ಅನುಗ್ರಹವೂ ಸಹಿತ ಇರಬೇಕು ಅಂತ ಹೇಳಿ ತಮ್ಮ ದಂಡಕಾಷ್ಟಕ್ಕೆ ಆ ದಿಗ್ವಿಜಯರಾಮದೇವರು ಕಟ್ಕೊಂಡು ಹೋಗೋರಂತೆ. ಅಲ್ಲ ಸ್ವಾಮಿ, ದಂಡಕಾಷ್ಟಕ್ಕೆ ಕಟ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣನ ಹಾಕಿ ಇದು ಮಾಡೋದು ಅದೆಲ್ಲ ಏನಿಲ್ವ ಅಂತ ಹೇಳಿದ್ರೆ, ಅವ್ರು ಹೋಗ್ತಾ ಇತ್ತು ಅಂತಂದ್ರೆ ಅಷ್ಟು ಮಡಿನಲ್ಲಿ ಹೋಗ್ತಾ ಇತ್ತು ಅಂತ ಅರ್ಥ. ಅಲ್ಲ ಇವತ್ತಿನ ದಿವಸ ನಾವೆಲ್ಲ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ದೇವ್ರ ಪಟ್ಟಿಗೆ ಏನ್ ಮಾಡ್ತೀವಿ, ಕೃಷ್ಣಾಂಜನ ಅಥವಾ ಏನೋ ರೇಷ್ಮೆ ವಸ್ತ್ರ ಹಾಕಿ ಆಮೇಲೆ ಕೃಷ್ಣಾಂಜನ ಹಾಕಿ ಎಲ್ಲ ಸಹಿತ ನಾವು ಅದನ್ನ ಮಡಿಯಲ್ಲಿ ಕಟ್ಕೊಂಡು ನಾವು ತಗೊಂಡು ಹೋಗುವಂಥದ್ದು. ಆದ್ರೆ ನಮ್ಮ ಮಾಧವ ತೀರ್ಥರು ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ, ವಾದಕ್ಕೆ ಹೋಗ್ಬೇಕಾಗಿತ್ತು ಸಹಿತ ಅಷ್ಟೇ ಮಡಿಯೊಳಗಡೆ ಹೋಗ್ತಾ ಇದ್ರು, ದಂಡಕಾಷ್ಟಕ್ಕೆ ಇಟ್ಕೊಂಡು ಹೋಗೋರಂತೆ. ಅದು ಬರೀ ಸುಮ್ಮನೆ ಇತ್ತೇನ ಆ ಪ್ರತಿಮೆ ಅಂತ ಹೇಳಿದ್ರೆ ಸುಮ್ಮನೆ ಇರಲ್ವಂತೆ ಆ ಪ್ರತಿಮೆ. ವಾದ ಎಲ್ಲ ಆಗುವಂತ ಸಂದರ್ಭದೊಳಗಡೆಗೆ ತಲೆ ಹಿಂಗೆ ಅಲ್ಲಾಡ್ಸೋದಂತೆ. ನಾವು ಇದನ್ನೆಲ್ಲ ಬೇಕಾದಷ್ಟು ಜ್ಞಾನಿಗಳ ಇತಿಹಾಸದಲ್ಲಿ ಕೇಳ್ತಾ ಇದ್ದೀವಿ.
ಇವತ್ತು ಅದನ್ನ ಹೇಳ್ಬೇಕಾಗಿತ್ತು, ನಾನು ಹೇಳೋಷ್ಟು ಕಡೆಗೆ ಹೇಳಿದ್ರಿ ಅಲ್ಲೇ. ಅಂದ್ರೆ ತಲೆ ಆಡ್ತಾ ಇತ್ತಂಥದ್ದು. ವ್ಯಾಸರಾಜರ ಕಾಲದಲ್ಲಿ ಸೋಮನಾಥ ಕವಿ ಅಂತ ಹೇಳೋದಿಲ್ಲ, ಅದ್ವೈತ ಪಂಡಿತ ಅವನು. ಆದರೂ ಸಹಿತ ಐತಿಹಾಸಿಕವಾಗಿರ್ತಕ್ಕಂಥ ವಿಷಯ ಏನಿದೆ ಅದನ್ನೆಲ್ಲವನ್ನು ಸಹಿತ ಪಾಪ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಅವರು. ಒಳ್ಳೆ ವಿಷಯಗಳಿದ್ದಾವೆ ಅದರಲ್ಲಿ. ಅಂತಹ ವ್ಯಕ್ತಿ ಕೊನೆಯಲ್ಲಿ ಒಂದು ಮಾತನ್ನ ಬರೀತಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನುಡಿಯನ್ನೆಲ್ಲನೂ ಸಹಿತ ನಾನು ಬರೆದಿದ್ದೀನಿ, ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳೋರು ಗೋವಿಂದೋಡಿಯರ ಸ್ನೇಹಿತರಂತವ್ರು. ಅಲ್ಲ, ಇದನ್ನು ಬರೆದಿದ್ದೀನಲ್ಲ, ಇದನ್ನ ನಿಮ್ಮ ಗುರುಗಳಿಗೆ ತೋರಿಸ್ಬೇಕು ಅಂತಂದ್ರೆ ಹತ್ರ ಹೋಗ್ಲಿಕ್ಕೆ ಭಯ ಅಲ್ಲೇ. ಅರ್ಥಿಕಲ್ಪಿತ ಕಲ್ಪೋಯಂ ಮಾತಿದ್ರೆ ಎಲ್ಲಾನು ಸಹಿತ ಕಲ್ಪಿತ ಕಲ್ಪಿತ ಅಂತ ಹೇಳ್ಬಿಟ್ರೆ ಕೋಪ ಬರುತ್ತಾ ಇಲ್ಲ ಅಲ್ಲೇ. ನಾವು ಈ ಜಗತ್ತಲ್ಲಿದ್ದೀವಿ, ನಾವು ಹುಟ್ಟು ಬಂದಿದ್ದೀವಿ, ಚೆನ್ನಾಗಿ ತಿಂತಾ ಇದ್ದೀವಿ, ಮಲಗ್ತಾ ಇದ್ದೀವಿ, ಸುಖ ಅನುಭವಿಸಿದ್ದೀವಿ. ಇಷ್ಟಿದ್ರೂ ಸಹಿತ ಈ ಪ್ರಪಂಚ ಮಿಥ್ಯ ಮಿಥ್ಯ ಅಂತ ಹೇಳಬೇಕಾಗಿದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲ. ಈಗ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಅಲ್ಲ. ಇವನು ಹೇಳೋ ಸ್ಪೀಡ್ ಒಳಗಡೆಗೆ ಪ್ರತ್ಯರ್ಥಿ ಗಜಕೇಸರಿ ಅಂತ, ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಿ. ಇಂತಹ ವ್ಯಾಸರಾಜರ ಮುಂದೆ ಹೋಗಲಿಕ್ಕೆ ಅವ್ರಿಗೆ ಸ್ವಲ್ಪ ಸಂಕೋಚ ಸ್ವಭಾವ. ಆ ಸಂದರ್ಭದಲ್ಲಿ ಅವರು ಅವರ ಸ್ನೇಹಿತರಿಗೆ ಹೇಳಿದ್ರಂತೆ, ನೋಡಿ ನಾನೊಂದು ವ್ಯಾಸಯೋಗಿ ಚರಿತ್ರೆ ಅಂತ ಹೇಳಿ ಮಾಡಿದ್ದೀನಿ, ಇದನ್ನು ತಗೊಂಡು ಹೋಗಿ ನಿಮ್ಮ ಗುರುಗಳಿಗೆ ಕೊಡಿ ಅಂತಂದ್ರು. ಇದನ್ನು ತೆಗೆದುಕೊಂಡು ಬಂದು ನೋಡಿದ್ರೆ ಇದಕ್ಕೆ ಸಮ್ಮತಿ ಹೇಗೆ ಕೊಟ್ಟರು ಕೊಡಬಹುದು ಅಂತ ಹೇಳಿ ಕೆಳಗಡೆ ಅವರೇ ಬರೀತಾ ಇದ್ದಾರೆ, ಸೋಮನಾಥ ಕವಿನೇ ಬರೀತಾ ಇದ್ದಾರೆ ಅಲ್ಲೇ. ಇನ್ನೇನು ಮಾಡೋದು ಬೇಡ, ಇದನ್ನೆಲ್ಲ ನೋಡಿ ಸರಿವೆ ಅಂತ ಹೇಳಿದ್ರೆ ಅವರು ತಲೆ ಅಲ್ಲಾಡಿಸಿ ಮಂದಹಾಸವನ್ನ ಬೀರಿಬಿಟ್ರೆ ಸಾಕು, ಇದಕ್ಕೊಂದು ಸ್ಥಾನ ಬರುತ್ತೆ ಅಂತ ಹೇಳುದು. ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು ಸಹಿತ ಅದೇ ರೀತಿಯಲ್ಲೇ ತಲೆಯನ್ನ ಆಡಿಸಿ ಮಂದಹಾಸವನ್ನ ಬೀರಿಬಿಟ್ರಂತೆ. ಅಂದ್ರೆ ಅದಕ್ಕೆ ಸೀಲ್ ಬಿದ್ದಂತೆ ಆಯಿತು ಅಂತೆ. ಇದನ್ನ ನಾವು ವ್ಯಾಸರಾಜರ ಒಂದು ಕಾಲದಲ್ಲಿ ಕೇಳ್ತಿದ್ದೀವಲ್ಲ, ತತ್ಪೂರ್ವದೊಳಗಡೆಗೇನೆ ನಮ್ಮ ಮಾಧವತೀರ್ಥ ಶ್ರೀಪಾದಂಗಳವರು ವಾದವನ್ನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆ ವಾದದ ಶೈಲಿಯನ್ನ ನೋಡಿ ಭಗವಂತನಿಗೆ ಸಂತೋಷವಾಗಿಬಿಟ್ಟು ತಲೆ ಹಾಕ್ತಾ ಇದ್ದರಂತೆ. ಆ ರೀತಿಯಲ್ಲಿ ಇವತ್ತು ಸಹಿತ ಪ್ರತಿಮೆ ಅವರು ಹೇಳದಂತೆ ಸ್ವಲ್ಪ ತಲೆ ಹೀಗಿಟ್ಕೊಂಡಿದ್ದಾನೆ, ಪರವಾಗಿಲ್ಲ ಬಹಳ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂತಹ ರೀತಿಯಲ್ಲಿ ಆ ಮಾಧವ ತೀರ್ಥರ ಸಂಸ್ಥಾನ ಎಂಬತಕ್ಕಂತಹದ್ದು ಪ್ರಾಪ್ತವಾಗುತ್ತಾ ಇದೆ. ಪದ್ಮನಾಭ ತೀರ್ಥರ ಪರಂಪರೆಯನ್ನೇ ಶ್ರೀಪಾದರಾಜರ ಮಠ. ಇನ್ನು ನರಹರಿ ತೀರ್ಥರ ಒಂದು ಪರಂಪರೆ ಇವತ್ತಿನ ದಿವಸ ನಮಗೆ ಸಿಗ್ತಾ ಇಲ್ಲ ಅಲ್ಲೇ. ಅದೇನು ಯಾವ ಕಾಲದಲ್ಲಿ ಅದು ನಿಲ್ತು ಏನು ಕಥೆನೋ ಅಥವಾ ಅವರ ಆಶ್ರಮ ಕೊಟ್ಟಿದ್ರೋ ಇಲ್ವೋ ಆ ಇತಿಹಾಸ ಎನ್ನುವಂಥದ್ದು ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಮಾಧವ ತೀರ್ಥರ ಒಂದು ಪರಂಪರೆ ಎಂಬತಕ್ಕಂಥದ್ದು ಅದ್ಯಾಪಿ ನಾವು ನೋಡ್ತಾ ಇದ್ದೀವಿ. ಅದು ತಂಬಿಹಳ್ಳಿನಲ್ಲಿ ಇರತಕ್ಕಂಥದ್ದು. ಅದಕ್ಕೆ ಮಜ್ಜಿಗೆಹಳ್ಳಿ ಮಠ ಅಂತ ಹೇಳಿ ಕರೆಯೋರು ಅಲ್ಲೇ. ಅಂದ್ರೆ ಕೇಶವ ಮಾಧವ ತೀರ್ಥರು ಅಂತ ಹೇಳಿದ್ರು. ಅವರು ಭದ್ರಾವತಿಯ ಹತ್ತಿರಕ್ಕೆ ಮಜ್ಜಿಗೆಹಳ್ಳಿ ಅಂತ ಹೇಳಿತ್ತು, ಅಲ್ಲೇನೇ ವಾಸ ಮಾಡ್ತಿದ್ರು. ಅದಕ್ಕೋಸ್ಕರನೇ ಅವತ್ತಿನಿಂದ ಮಜ್ಜಿಗೆಹಳ್ಳಿ ಮಠ ಅಂತ ಹೇಳಿ ಆಗಿ ಬಂದಂಥದ್ದು. ಅದರದು ಮಾಧವ ತೀರ್ಥರ ಒಂದು ಮಠ ಅಂತಲೇ ಅದಕ್ಕೆ ಹೆಸರು. ಆದರೆ ಅವ್ರಿಗೆ ಯಾವ ಊರಲ್ಲಿ ಬಂದಿದ್ರು ಅದು ಆ ಹೆಸರು ಬರ್ತಾ ಇದೆ. ತದನಂತರದೊಳಗಡೆಗೆ ಅವರು ಅಲ್ಲಿಂದ ಈ ಮುಳುಬಾಗಿಲಿನ ಹತ್ತಿರದಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಕೋಲಾರಕ್ಕೂ ಮುಳುಬಾಗಿಲಿಗೂ ಮಧ್ಯದೊಳಗಡೆಗೆ ತಂಬಿಹಳ್ಳಿ ಅಂತ ಹೇಳಿ ಕರೀತಾ ಇದ್ದಾರೆ. ಅದು ಕ್ಷೀರ ನದಿ ತೀರ. ದಾಸರು ಒಂದು ಕಡೆಯಲ್ಲಿ ಪದಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲೇ, ಕ್ಷೀರ ನದಿ ವಾಸ ಅಂತ ಹೇಳಿ. ನಮ್ಮ ಹನುಮಂತೇವ್ರನ್ನ ವರ್ಣನೆ ಮಾಡ್ಬೇಕಾಗಿದ್ರೆ ಅದು ಕ್ಷೀರ ನದಿ ಯಾವ್ದಂದ್ರೆ ಪಾಲಾರ್ ಅಂತ ಹೇಳಿ, ಅದು ಉಗಮ ಸ್ಥಾನವೇನೇ ಆ ತಂಬಿಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಧುಹರಿ ತೀರ್ಥ ಅಂತ ಹೇಳಿ, ಅಂದ್ರೆ ಮಾಧವ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅವರು ಅದೇ ಹೆಸರನ್ನೇ ಇಟ್ಟಿದ್ದಾರೆ. ದಿವ್ಯವಾಗಿರತಕ್ಕಂಥ ಒಂದು ತ್ರಿಕರ್ಣೀಯ ದಿವಸ ಅಲ್ಲೆಲ್ಲವೂ ಸಹಿತ ಆರಾಧನಾ ಮಹೋತ್ಸವ ಎಂಬತಕ್ಕಂತಹದ್ದು ನಡೀತಾ ಇದೆ. ಇಂತಹ ಯಾವ ಮಾಧವ ತೀರ್ಥರ ಒಂದು ಆರಾಧನಾ ಮಹೋತ್ಸವದ ದಿವಸ ಏನು ಆ ಶ್ರೀನಿವಾಸನ ಒಂದು ಕ್ಷೇತ್ರದಲ್ಲಿ ಇರತಕ್ಕಂತಹ ಒಂದು ತೀರ್ಥಗಳ ಒಂದು ವಿಷಯ, ಆ ಶ್ರೀನಿವಾಸನ ಒಂದು ಮಹಿಮೆ, ಇದಾದ ನಂತರದಲ್ಲಿ ಮಾಧವ ತೀರ್ಥರ ಒಂದು ಚಿಂತನೆ ಎಂಬತಕ್ಕಂಥದ್ದೆಲ್ಲವೂ ಸಹಿತ ಎಲ್ಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡಲಿ, ಅವರ ಅಭೀಷ್ಟಗಳನ್ನೆಲ್ಲವೂ ಸಹಿತ ಪೂರ್ಣ ಮಾಡುವಂತಹವರಾಗಿ ಅಲ್ಲೇ ಮಾಧವ ತೀರ್ಥ ಗುರುವಂತರ್ಗತರಾಗಿರ್ತಕ್ಕಂತಹ ನರಹರಿ ತೀರ್ಥರು, ಪದ್ಮನಾಭ ತೀರ್ಥರು, ಇನ್ನು ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಶ್ರೀಮದಾಚಾರ್ಯರು, ಅವರ ಹೃತ್ಕಮಲ ವಾಸಿಯಾಗಿರತಕ್ಕಂತಹ ಅಶ್ವಿನಿ ಹಯಗ್ರೀವ ಎಲ್ಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಎರಡು ವಿಷಯವನ್ನು ನಾನು ಮುಗಿಸುವಂತಹವನಾಗಿ ಆಗ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋ ರುಹಾರಃ ಕರಿಕರ ಸಮಹಸ್ತ ಕಾಂಚನೋ ದೀಪ್ತವಸ್ತ್ರ ಶುಭಜನ ಕೃತ ಗಾನಃ ಶೇಷಭೋಗೇ ಶಯಾನಃ ಪ್ರಭುರಯ ಅವಿನಾಶಃ ಪ್ರಿಯತಾಂ ಇಂದಿರೇಶಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.